ಭಾಗವತದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಅಧ್ಯಾತ್ಮ ಪ್ರಕರಣ ಅಧ್ಯಾತ್ಮ ಪ್ರಕರಣದಲ್ಲಿ 3 ಶ್ಲೋಕ ಆಗಿತ್ತು ಬೋಧಿಸಲು. ಇವಾಗ 4ನೇ ಶ್ಲೋಕ, 225ನೇ ಶ್ಲೋಕ. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಂ. ನೈಷಾ ಪರಾವರಮತಿಃ ಭವತೋ ನನು ನ ಏಷಾ ಪದಚ್ಛೇದ ಮಾಡಬೇಕು. ನ ಏಷಾ ಪರಾವರಮತಿಃ ಭವತಃ ನನು ಸ್ಯಾತ್ ಜಂತೋಃ ಯಥಾ ಆತ್ಮಸುಹೃತಃ ಜಗತಃ ತಥಾ ಅಪಿ ಸಂಸೇವಯಾ ಸುರತರೋಃ ಇವ ತೇ ಪ್ರಸಾದಃ ಸೇವಾನುರೂಪಃ ಉದಯಃ ನ ಪರಾವರತ್ವಂ. ಇವಾಗ ಏನಾಗ್ತಾ ಇದೆ ಹಿಂದಿನ ಶ್ಲೋಕದಲ್ಲಿ ಅಂತ ಕೇಳಿದ್ರೆ, ಈ ಅಧ್ಯಾತ್ಮ ಪ್ರಕರಣದಲ್ಲಿ ಪರಮಾತ್ಮನನ್ನ ಅನೇಕ ರೀತಿಯಿಂದ ಅವನ ಉಪಾಸನೆಯನ್ನ ಮಾಡಬೇಕು. ಅವನು ನಮಗೆ ಪಿತಾ, ಅವನು ನಮಗೆ ಮಾತಾ, ಅವನು ನಮಗೆ ಸುಹೃತ್, ಹೀಗೆ ಬೇರೆ ಬೇರೆ ರೀತಿಯಿಂದ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅಂತ ಈ ಅಧ್ಯಾತ್ಮ ಪ್ರಕರಣದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ 2ನೇ ಶ್ಲೋಕದಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ, ಅವನು ಪಿತಾ ಮಾತಾ ಸುಹೃತ್ ಕೃಪಾಳು ಹೀಗೆಲ್ಲ ಉಪಾಸನೆ ಮಾಡಬೇಕು ನಿಜ. ಆದರೆ ಅದಕ್ಕಿಂತ ದೊಡ್ಡ ಒಂದು ಅವನಲ್ಲಿ ಒಂದು ಧರ್ಮವನ್ನು ತಿಳ್ಕೊಳ್ಬೇಕು. ಏನದು? ಅವನು ಅವಿಷಮ, ವಿಷಮ ಅಲ್ಲ, ಪಾರ್ಶಾಲಿಟಿ ಮಾಡೋದಿಲ್ಲ ಅವನು ಅನ್ನೋದು ಒಂದು ದೊಡ್ಡ ಧರ್ಮ ಅವನಲ್ಲಿ ತಿಳ್ಕೊಳ್ಬೇಕು ಅಂತ 2ನೇ ಶ್ಲೋಕ 3ನೇ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ನೂ ಒಂದು ರೀತಿಯಿಂದ ಅವನಲ್ಲಿ ವಿಷಮತೆ ಇದೆ, ಅವನು ಪಾರ್ಶಾಲಿಟಿ ಮಾಡ್ತಾನೆ ಅಂತ ಪೂರ್ವಪಕ್ಷ. ಪ್ರಶ್ನೆ, ನೀವು 2 ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಯಾವ ವೈಷಮ್ಯನೂ ಇಲ್ಲ ಅಂತ ಹೇಳಿದ್ರಿ, ಆದರೂ ನಮಗೇನು ಅನ್ಸುತ್ತೆ ಅಂದ್ರೆ ಪರಮಾತ್ಮ ವಿಷಮನಾಗಿದ್ದಾನೆ ಅಂತ ಅನ್ಸುತ್ತೆ. ತಥಾಪಿ ಬ್ರಹ್ಮಣ ಪ್ರಕಾರಾಂತರೇಣ ವಿಷಮತ, ಬೇರೊಂದು ದೃಷ್ಟಿಯಿಂದ ನೋಡಿದರೆ ನಿಮ್ಮ ಹರಿ ಇದನಲ್ವಾ, ಆ ಹರಿಯಲ್ಲಿ ವೈಷಮ್ಯ ಕಾಣುತ್ತೆ. ಹೇಗೆ ಅನ್ನೋದು ವಿವರಣೆ ಮಾಡ್ತಾರೆ ವಿಷ್ಣು ತೀರ್ಥರು. ಯತ್ರ ಉಭಾಭ್ಯಾಮಪಿ ಸೇವಾ ಕೃತ ತಥಾಪಿ ಫಲಂ ಏಕಸ್ಯ ಅಲ್ಪಂ ಅನ್ಯಸ್ಯ ಮಹತ್ ತತ್ರ ಕಥಂ. ಅಲ್ರೇ, ನೀವೇನಂದ್ರಿ ಹಿಂದಿನ ಶ್ಲೋಕದಲ್ಲಿ ಏನು ಬಂತು ಗೊತ್ತಾ? ದೇವತೆಗಳು ಮತ್ತು ದೈತ್ಯರು ಅವರು ಒಂದೇ ತರಹ ಪ್ರಯತ್ನವನ್ನು ಮಾಡಿದರು, ಆದರೂ ಫಲದಲ್ಲಿ ವ್ಯತ್ಯಾಸ ಬಂದ್ಬಿಡ್ತು. ಅದ್ರ ಹಿಂದೆ ಶ್ಲೋಕ ಏನು ಬಂತು ನೋಡ್ರಿ, ಪರಮಾತ್ಮ ಅನ್ನೋನು ಕಲ್ಪವೃಕ್ಷದಂತೆ, ಕಲ್ಪವೃಕ್ಷವನ್ನು ಕುರಿತು ಎಷ್ಟು ಸೇವೆ ಮಾಡ್ತಾರೋ ಭಕ್ತಿಯಿಂದ ಅಷ್ಟು ಫಲವನ್ನು ಕೊಡುತ್ತೆ ಕಲ್ಪವೃಕ್ಷ. ಕಮ್ಮಿ ಸೇವೆ ಮಾಡಿದವರಿಗೆ ಕಮ್ಮಿ ಫಲ, ಜಾಸ್ತಿ ಸೇವೆ ಮಾಡಿದವರಿಗೆ ಜಾಸ್ತಿ ಫಲ ಅಂತ ಕಲ್ಪವೃಕ್ಷದ ದೃಷ್ಟಾಂತವನ್ನು ಕೊಟ್ಟಿದ್ರು. ಇವಾಗ ಪ್ರಶ್ನೆ ಬರುತ್ತೆ, ಅಲ್ರಿ ಹಿಂದಿನ ಶ್ಲೋಕದಲ್ಲಿ ದೇವತೆಗಳು ದೈತ್ಯರು ಇಬ್ಬರು ಕೂಡ ಸಮಾನ ಪರಿಶ್ರಮವನ್ನ, ಸಮಾನವಾದ ದೇಶ ಕಾಲ ಎಲ್ಲ ಬಂತಲ್ವಾ, ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯ,
ಸಮಾನವಾದ ದೇಶ, ಸಮಾನವಾದ ಕಾಲ, ಸಮಾನವಾದ ಪ್ರಯತ್ನ, ಎಲ್ಲವನ್ನೂ ಸಮಾನವಾಗಿಯೇ ದೇವತೆಗಳು ದೈತ್ಯರು ಮಾಡಿದ್ದಾರೆ. ಆದರೂ ಫಲದಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತಲ್ವಾ? ದೇವತೆಗಳಿಗೆ ಅಮೃತ ಸಿಕ್ತು, ದೈತ್ಯರಿಗೆ ಅಮೃತ ಸಿಗಲಿಲ್ಲ. ಮತ್ತೇನಪ್ಪ ನಿಮ್ಮ ದೇವರದು ಕೆಲಸ? ಕಲ್ಪವೃಕ್ಷದ ದೃಷ್ಟಾಂತ ಕೊಟ್ಟಿದ್ದು ಸರಿ ಇಲ್ಲ. ಕಲ್ಪವೃಕ್ಷದಲ್ಲಿ ಯಾರು ಸೇವೆ ಜಾಸ್ತಿ ಮಾಡ್ತಾರೆ ಅವರಿಗೆ ಜಾಸ್ತಿ ಫಲ, ಕಮ್ಮಿ ಸೇವೆ ಮಾಡಿದ್ರೆ ಕಮ್ಮಿ ಫಲ. ಇಲ್ಲಿ ಹಾಗಾಗ್ಲಿಲ್ಲ. ದೇವತೆಗಳು ಮತ್ತು ದೈತ್ಯರ ಯುದ್ಧದಲ್ಲಿ ಇಬ್ಬರೂ ಅಲ್ಲ, ಇದು ಅಮೃತಕ್ಕೋಸ್ಕರ ಏನು ಪ್ರಯತ್ನ ಪಟ್ಟಿದ್ದಾರೆ, ಇಬ್ರು ಸಮಾನವಾಗಿಯೇ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಒಬ್ಬರಿಗೆ ಫಲ, ಇನ್ನೊಬ್ಬರಿಗೆ ಫಲ ಸಿಗಲಿಲ್ಲ. ಇದು ಹೇಗೆ ಕೂಡಿಸ್ತೀರಪ್ಪ? ಅಲ್ರೇ, ಇದಕ್ಕೆ ಉತ್ತರ ನಾವು ಹೇಳಿದ್ವಲ್ವಾ, ನಚ ಪೂರ್ವತ್ರ ಇವ ಅತ್ರ ಸಮಾಧಾನಂ. ಹೇಳಲಿಕ್ಕಾಗಲ್ಲ. ಯಾಕೆ? ಅಲ್ಲಿ ನೀವು ಹೇಳಿದ್ದು ಸೇವಾ ಭಾವಾಭಾವಾಭ್ಯಾಂ, ಫಲಭಾವಾಭಾವವು. ಸೇವಾ ಮಾಡಿದರೆ ಫಲ, ಸೇವೆಯನ್ನು ಮಾಡಲಿಲ್ಲ ಅಂದ್ರೆ ಫಲ ಇಲ್ಲ ಅಂತ. ಸುರತರೋಹೋ ಕಲ್ಪವೃಕ್ಷದ ದೃಷ್ಟಾಂತ ಕೊಟ್ಟಿದ್ರಿ, ನಚ ಅತ್ರ ತಥಾಸ್ತಿ. ಈ ದೇವತೆಗಳು ಮತ್ತು ದಾನವರ ಯುದ್ಧದಲ್ಲಿ ಆ ಥರ ಇಲ್ಲ. ಯಾಕೆ? ಉಭಯತ್ರ ಉಭಯೋರಪಿ ಸದ್ಭಾವಾತ್, ಇಬ್ಬರಲ್ಲೂ ಕೂಡ ಸಮಾನವಾದ ಪರಿಶ್ರಮನೇ ಇದೆಯಲ್ವಾ? ಆದರೆ ಫಲದಲ್ಲಿ ವೈಷಮ್ಯ ಬಂದ್ಬಿಡುತ್ತಲ್ವಾ? ಆದ್ದರಿಂದ ಇದು ಯಾಕಾಯ್ತು ಗೊತ್ತಾ? ದೇವರಿಗೆ ಪಾರ್ಶಾಲಿಟಿ ಇದೆ. ನಿಮ್ಮ ಪರಮಾತ್ಮ ಯಾವಾಗಲೂ ದೇವತೆಗಳ ಪರ, ದೈತ್ಯರು ಕಂಡ್ರಾಗಲ್ಲ ಅವನಿಗೆ. ಆದ್ದರಿಂದ ಪಕ್ಷಪಾತಿಯಾಗಿದ್ದಾನೆ ಅಂತ ಆಪಾದನೆ ಪರಮಾತ್ಮನ ಮೇಲೆ. ನೀವು ಅವನನ್ನ ಅಪಕ್ಷಪಾತಿ, ಅವನು ಪಕ್ಷಪಾತನಲ್ಲ, ವೈಷಮ್ಯ ಇಲ್ಲ ಅವನಲ್ಲಿ ಅಂತ ಸುಮ್ಮನೆ ಅಂತೀರ ಅಷ್ಟೇ. ಆದರೆ ಈ ದೃಷ್ಟಾಂತಗಳು ನೋಡಿದ್ರೆ ಹಾಗಿಲ್ಲ, ಪರಮಾತ್ಮ ವೈಷಮ್ಯ ಇದೆ ಅವನಲ್ಲಿ ಅಂತ ಮತ್ತೆ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕೀಗ. ಆ ಉತ್ತರ ಈ ಶ್ಲೋಕದಲ್ಲಿ ಬರ್ತಾ ಇದೆ. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವೆಯ ಸುರತರೋರಿವ ತೇ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಂ. ನೋಡಿ, ಈ ಶ್ಲೋಕ ಮತ್ತೆ ಇದರ ಹಿಂದಿನ ಎರಡನೇ ಶ್ಲೋಕ ಯಾವುದು? ನ ಬ್ರಹ್ಮಣ ಸ್ವಪರಭೇದ ಮತಿಸ್ತವ ಸ್ಯಾತ್ ಅಂತ ಬಂತು ಎರಡನೇ ಶ್ಲೋಕ ಈ ಪ್ರಕರಣದಲ್ಲಿ. ಅದರದ್ದು ಎರಡನೇ ಸಾಲು ಅಲ್ಲೂ ಇದೇ ಸಾಲೆ, ಸಂಸೇವೆಯ ಸುರತರೋರಿವತೆ ಪ್ರಸಾದ ಅಂತ ಅದೇ ಥರನೇ ಇದೆ. ಏನಪ್ಪ ಅಂದರೆ ಒಂದೇ ಒಂದು ಪದ ವ್ಯತ್ಯಾಸ. ಅಲ್ಲಿ ನ ವಿಪರ್ಯಯೋತ್ರ ಅಂತಿದೆ, ಇಲ್ಲಿ ನ ಪರಾವರತ್ವಂ ಅಂತಿದೆ, ಅಷ್ಟೇ ವ್ಯತ್ಯಾಸ. ಈ ಲೈನ್ ನೋಡಿದ್ರೆ ನೀವು, ಈ ಲೈನು 223ನೇ ಶ್ಲೋಕದಲ್ಲೂ ಇದೇ ಥರನೇ ಇದೆ, ಸಂಸೇವೆಯ ಸುರತರೋರಿವತೆ ಪ್ರಸಾದ ಅಂತ. ಇಲ್ಲಿ ಪರಾವರತ್ವಂ ಅಂತಿದೆ, ಅಲ್ಲಿ ವಿಪರ್ಯಯೋತ್ರ ಅಂತಿದೆ, ಇಷ್ಟೇ ವ್ಯತ್ಯಾಸ. ಆದರೆ ಇದು ಭಾರಿ ಗಟ್ಟಿ ಪ್ರಶ್ನೆ ಆಯ್ತು. ಏನು ಗಟ್ಟಿ ಪ್ರಶ್ನೆ? ನೀವು ಸುಮ್ಮನೆ ಶ್ರಮ, ಕಲ್ಪತರುವಿಗೆ ಯಾರು ಕಮ್ಮಿ ಸೇವೆ ಮಾಡ್ತಾರೋ ಅವ್ರು ಕಮ್ಮಿ ಫಲ, ಜಾಸ್ತಿ ಸೇವೆ ಮಾಡಿದ್ರೆ ಜಾಸ್ತಿ ಫಲ, ಹಂಗಾಗ್ಲಿಲ್ಲ. ಇವಾಗ ಇಬ್ಬರೂ ಶ್ರಮ ಒಂದೇ ಹಾಕಿದ್ದಾರೆ ಅಂದ್ರೂ ವ್ಯತ್ಯಾಸ ಬಂದ್ಬಿಡುತ್ತಲ್ವಾ ಅನ್ನೋ ಪ್ರಶ್ನೆಗೆ ಮತ್ತೆ ಇದೇ ತರಹನೇ ಇನ್ನೊಂದು ಶ್ಲೋಕ, ಇದು ಸಪ್ತಮ ಸ್ಕಂದದಲ್ಲಿ ಬರುವ ಶ್ಲೋಕ, ಅದನ್ನು ತೆಗೆದುಕೊಂಡು ಉತ್ತರ ಕೊಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಸಾಮಾನ್ಯ ಈ ಶ್ಲೋಕದ ಅರ್ಥ ಏನು ನೋಡೋಣ. ಸ್ಯಾತ್ ಅಂತ ಇದೆ ಇಲ್ಲಿ ಶ್ಲೋಕದಲ್ಲಿ. ನನು ಸ್ಯಾತ್ ಇರಬಹುದಾ ಹೀಗೆ ಅಂತ ಪ್ರಶ್ನೆ. ಖಂಡಿತ ಇಲ್ಲ ಅಂತ ಉತ್ತರ. ಹೀಗಾಗತ್ತಾ? ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಂತ ಉತ್ತರ. ಯಾವುದಿಲ್ಲ? ಏಷಾ ಪರಾವರಮತಿ. ಪರಾವರ, ಪರ ಅಂದ್ರೆ ಉತ್ತಮ, ಅವರ ಅಂದ್ರೆ ನೀಚ, ಮತಿ ಅಂದ್ರೆ ಬುದ್ಧಿ. ಅಂದ್ರೆ ಪರಮಾತ್ಮನಿಗೆ ಇವನು ಶ್ರೇಷ್ಠ, ಇವನು ನನ್ನ ಆಪ್ತ,
ಇವನು ಪರಕೀಯ ಅಂತ ಭೇದ ಬುದ್ಧಿ ಇದೆಯಲ್ವಾ, ಅದು ಭವತಃ ನಿನ್ನಲ್ಲಿ, ಅಂದ್ರೆ ಈ ಭಗವಂತನಲ್ಲಿ ಅಂತರ್ಥ. ಇದು ಯಾರು ಹೇಳ್ತಾ ಇರೋದು ಈ ಶ್ಲೋಕ? ಸಪ್ತಮ ಸ್ಕಂದದಲ್ಲಿ ಅಂತಂದ್ರೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಈ ಶ್ಲೋಕ. ಎಲ್ಲಿ ಬರುತ್ತಪ್ಪ ಈ ಶ್ಲೋಕ ಅಂದ್ರೆ ಎಲ್ಲ ಆ ನರಸಿಂಹದೇವರ ಅವತಾರ ಆಗಿ ಆ ಹಿರಣ್ಯಕಶಿಪುವಿನ ಸಂಹಾರ ಆಗತ್ತೆ. ಸಂಹಾರ ಆದ ಮೇಲೆ ನರಸಿಂಹದೇವರ ಕೋಪ ಇನ್ನೂ ಇಳಿದಿರಲ್ವಂತೆ. ಅವಾಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ ನರಸಿಂಹದೇವರನ್ನು. ಒಂದು 40-45 ಶ್ಲೋಕ ಇದೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ಅಂತ ಆ ಶ್ಲೋಕ ಶುರುವಾಗತ್ತೆ. ಅದು ಸುಮಾರು ಶ್ಲೋಕಗಳು ಸಾರೋದ್ಧಾರಕಾರರು ಆ 40-42 ಶ್ಲೋಕಗಳಲ್ಲಿ ಎಷ್ಟೊಂದು ಶ್ಲೋಕ ಸಾರೋದ್ಧಾರದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಶ್ಲೋಕ. ಅದರಿಂದ ಪ್ರಹ್ಲಾದ ನರಸಿಂಹದೇವರಿಗೆ ಹೇಳ್ತಾ ಇದ್ದಾನೆ ಏನಂತ, ನಿನ್ನಲ್ಲಿ ಪರಾವರವತಿ ಭೇದ ಬುದ್ಧಿಯು ನಿನ್ನಲ್ಲಿ ಇಲ್ಲ. ಅಂತಹ ನೀನಪ್ಪ ಜಗತಃ ಆತ್ಮ ಸುಹೃದ, ಇಡೀ ಜಗತ್ತಿಗೆ ನೀನು ಸುಹೃತ್ ಬಂಧುವಾಗಿದೆಯ. ಮೊದಲನೇ ಶ್ಲೋಕದಲ್ಲಿ ಬಂತಲ್ವಾ, ಸುಹೃತ್ವೇನೂ ಪರಮಾತ್ಮನನ್ನ ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು. ಕೇವಲ ತಂದೆ ತಾಯಿ ಅಂತ ಎರಡೇ ಅಲ್ಲ, ಸುಹೃತ್ವೇನ ಅವನು ನಮಗೆ ಅನಿಮಿತ್ತೋಪಕಾರಿ ಅಂತನೂ ಚಿಂತನೆ ಮಾಡಬೇಕು. ಅವನು ಕೃಪಾಲು ಅಂತ ಚಿಂತನೆ ಮಾಡಬೇಕು. ಅದರಲ್ಲಿ ಇವಾಗ ಹೇಳ್ತಾ ಇರೋದು ಆತ್ಮ ಸುಹೃದ, ನೀನು ಸ್ವಾಭಾವಿಕವಾಗಿ ಬಂಧುವಾಗಿದೆಯಾ, ಅಂದ್ರೆ ನಿರ್ನಿಮಿತ್ತವಾಗಿ ಉಪಕಾರವನ್ನ ಮಾಡುವವನು ಅಂತ ಅರ್ಥ. ಏನೋ ಇವನು ಉಪಕಾರ ಮಾಡಿದ್ರೆ ನಾಳೆ ನನಗೆ ಉಪಕಾರ ಮಾಡ್ತಾನೆ, ಅವನಿಗೇನು ಬೇಕಾಗಿಲ್ಲ ದೇವರಿಗೆ. ಅಥವಾ ನಂಗೆ ಪುಣ್ಯ ಬರುತ್ತೆ, ಅವನಿಗೇನು ಯಾವ ಪುಣ್ಯ ಪಾಪ ಲೇಪಗಳೇ ಇಲ್ಲ. ಆದ್ರಿಂದ ನಮಗೆ ಅವನು ಉಪಕಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಅವನ ಸ್ವಭಾವ. ಯಾರಿಗೆ ಈ ತರಹ ಪಕ್ಷಪಾತ ಬುದ್ಧಿ ಇರುತ್ತೆ, ಇಲ್ಲಿ ಪರಾವರಮತಿ ಅಂತ ಬಂತಲ್ವಾ, ಇದು ಯಾರಿಗಿರುತ್ತಪ್ಪ ಅಂದ್ರೆ ಜಂತೋಹೋ ಯಥಾ, ಜಂತು ಅಂದ್ರೆ ಪ್ರಾಣಿ, ಸಾಮಾನ್ಯ ಪ್ರಾಣಿಗಳಿಗೆ ಮನುಷ್ಯರಿಗೆ ಈ ತರಹ ಭೇದ ಬುದ್ಧಿ ಇರುತ್ತೆ. ಸರಿ, ಮತ್ತೆ ಭೇದ ಬುದ್ಧಿ ಇಲ್ಲ ಅಂದ್ರೆ ಆ ದೇವತೆಗಳಿಗೆ ಯಾಕೆ ಜಾಸ್ತಿ ಫಲ, ದೈತ್ಯರಿಗೆ ಯಾಕೆ ಕಮ್ಮಿ ಫಲ? ಫಲದಲ್ಲಿ ಯಾಕಪ್ಪ ತಾರತಮ್ಯ ಇದೆ? ಯಾಕೆ ಅಂದ್ರೆ ತಥಾಪಿ ತೇ ಪ್ರಸಾದ, ನಿನ್ನ ಅನುಗ್ರಹ ಇದೆಯಲ್ವಾ ಅದರಲ್ಲಿ ವ್ಯತ್ಯಾಸ ಆಯಿತು. ನಿನ್ನ ಪ್ರಸಾದ ದೇವತೆಗಳಿಗಾಯಿತು, ದೈತ್ಯರಿಗೆ ಪ್ರಸಾದ ಆಗಲಿಲ್ಲ. ಅದು ಹೇಗಿರುತ್ತಪ್ಪ ನಿನ್ನ ಪ್ರಸಾದ? ಸಂಸೇವೆಯ ಸೇವಾನುರೂಪ, ಸೇವೆಗೆ ತಕ್ಕಂತೆ ನಿನ್ನ ಅನುಗ್ರಹ ಇರುತ್ತೆ. ಹೇಗೆ? ಸುರತರೋಹೋ ಇವ, ಕಲ್ಪವೃಕ್ಷದಂತೆ. ಕಲ್ಪವೃಕ್ಷ ಹೇಗೆ ಭಕ್ತರ ಸೇವೆಗೆ ತಕ್ಕಂತೆ ಫಲವನ್ನು ಕೊಡುತ್ತದೋ ಅದರಂತೆ ನಿನ್ನ ಫಲವು ಪ್ರಸಾದವು ಹಾಗೇ ಇರುತ್ತೆ. ಉದಯ ಸೇವಾನುರೂಪ, ಉದಯ ಅಂದ್ರೆ ಫಲ, ಅಭ್ಯುದಯ, ಅದು ಸೇವಾನುರೂಪ, ಸೇವೆಗೆ ಅನುಗುಣವಾಗಿ ಫಲ ಇರುತ್ತೆ. ನ ಪರಾವರತ್ವಂ, ಅದು ಪಕ್ಷಪಾತದಿಂದ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಏನ್ರಿ ಹೇಳ್ದಂಗಾಯ್ತು? ಉತ್ತರ ಏನ್ ಬಂತಪ್ಪ? ಏನು ಅದೇ ಎರಡನೇ ಶ್ಲೋಕದಲ್ಲಿ ಬಂತಲ್ವಾ, ಸಂಶಯ ಸುರತರೋರಿವತೆ ಪ್ರಸಾದ, ಅದು ಬಂದಿದ ಮೇಲೇನೆ ಈ ಪ್ರಶ್ನೆ ಬಂದಿದ್ದು. ಕಲ್ಪವೃಕ್ಷದಂತೆ ಅಲ್ಲ, ಯಾಕೆಂದ್ರೆ ಅಲ್ಲಿ ಕಲ್ಪವೃಕ್ಷಕ್ಕೆ ಯಾರು ಜಾಸ್ತಿ ಸೇವೆ ಮಾಡ್ತಾರೋ ಅವರಿಗೆ ಜಾಸ್ತಿ ಫಲ, ಕಮ್ಮಿ ಸೇವೆ ಮಾಡಿದವರು ಕಮ್ಮಿ ಫಲ ಅಂತಿದೆ. ಈ ದೈತ್ಯ ದಾನವರು ಅಮೃತ ಮಂಥನದಲ್ಲಿ ಇಬ್ರು ಒಂದೇ ತರಹ ಶ್ರಮ ಹಾಕಿದ್ದಾರಲ್ವಾ, ಹೇಗೆ ಅವರಲ್ಲಿ ಒಬ್ಬರಿಗೆ ಫಲ ಇನ್ನೊಬ್ಬರಿಗೆ ಫಲ ಸಿಗಲಿಲ್ವಲ್ಲ? ಅದನ್ನು ವಿವರಣೆ ಮಾಡಿ ಅಂದ್ರೆ ಮತ್ತೆ ಅದೇ ದೃಷ್ಟಾಂತ ತಗೊಂಡು ಕಲ್ಪವೃಕ್ಷದಂತೆ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೋಬೇಕು ನಾವು? ಅರ್ಥ ಆಗಲಿಲ್ಲ ನಮಗೆ. ಅದಕ್ಕೆ ವಿಷ್ಣು ತೀರ್ಥರು ಅದಕ್ಕೆ ಬರೀತಾರೆ, ಇದಕ್ಕೆ ನೋಡ್ರಪ್ಪ ಹೀಗೆ ಅರ್ಥ ಮಾಡ್ಕೊಳ್ಳಿ ನೀವು.
ಏನು ಇವಾಗ ಇಬ್ರು ಸೇವೆ ಮಾಡ್ತಾರೆ, ಒಂದೇ ತರಹ ಸೇವೆ ಮಾಡ್ತಾರೆ. ಒಬ್ಬ ರಾಜನಾಗ್ತಾನೆ, ಮತ್ತೊಬ್ಬ ಮಂತ್ರಿ ಆಗ್ತಾನೆ. ಇದೆಲ್ಲ ದೃಷ್ಟಾಂತ ವಿಷ್ಣು ತೀರ್ಥರು ಕೊಟ್ಟಿರೋದು. ಮತ್ತೆ ದೈವಾದಾಗತಸ್ಯ ಕಲ್ಪತರೋಹೋ ಸೇವಾ ಬಹುಭಿಃ ಕೃತ ಸೇವೆಯಾಚ ಫಲಂ ಪ್ರಾಪ್ತಂ ತದಪಿ ತಾರತಮ್ಯೇನ ಏವ. ಏನೋ ಅವರು ಸೇವೆ ಮಾಡಿದ್ದಕ್ಕೆ ಫಲ ಕೊಟ್ಟ. ಒಬ್ಬ ರಾಜ ಆದ, ಇನ್ನೊಬ್ಬ ಮಂತ್ರಿ ಆದ. ಯಾಕಪ್ಪ ಈ ಫಲದಲ್ಲಿ ತಾರತಮ್ಯ ಇದೆ, ಕಾರಣ ಏನು ಅಂತ ಕೇಳಿದ್ರು. ಅವಾಗ ಕಾರಣ ಏನಪ್ಪಾ ಅಂದ್ರೆ ಏನಿಲ್ಲ, ಆ ಕಲ್ಪವೃಕ್ಷ ಇದೆಯಲ್ವಾ, ಆ ಕಲ್ಪವೃಕ್ಷ ಅದು ರಾಜನಿಗೆ, ಅಥವಾ ಯಾರಿಗೆ ರಾಜ್ಯವನ್ನು ಕೊಡ್ತು, ಯಾರು ರಾಜ ಆದ ಅವನಿಗೆ ಪ್ರಸಾದ ಜಾಸ್ತಿ, ಇವನಿಗೆ ಮಂತ್ರಿ ಆದವನಿಗೆ ಪ್ರಸಾದ ಕಮ್ಮಿ. ಅಲ್ಲರೇ, ಅವನಿಗೆ ಪ್ರಸಾದ ಯಾಕೆ ಜಾಸ್ತಿ, ಇವನಿಗೆ ಯಾಕೆ ಪ್ರಸಾದ ಕಮ್ಮಿ ಅಂತಾನೆ ಪ್ರಶ್ನೆ. ಅದಕ್ಕೆ ಉತ್ತರ, ಅರೇ ಕಲ್ಪವೃಕ್ಷ ಅದು ಯಾರು ಸೇವೆ ಮಾಡ್ತಾರಲ್ವಾ, ಅವರವರ ಸೇವೆಗೆ ತಕ್ಕಂತೆ ಫಲ ಕೊಡ್ಬೇಕಲ್ವಾ, ಅದಕ್ಕೆ ಪ್ರಸಾದ ಮುಖ್ಯ ಅಲ್ವಾ. ಪ್ರಸಾದಕ್ಕೂ ಕಾರಣ ಏನು ಗೊತ್ತಾ, ಪ್ರಸಾದಕ್ಕೆ ಕಾರಣ ಕಲ್ಪವೃಕ್ಷದಲ್ಲಿ ಯಾವ ದೋಷವೂ ಇಲ್ಲ. ಈಗ ದೃಷ್ಟಾಂತ ತಗೋತಾ ಇರೋದು ಹೇಗೆ ಅಂದ್ರೆ, ಕಲ್ಪವೃಕ್ಷ ಒಂದು ಚೇತನ, ಆ ಚೇತನ ಪಾರ್ಶಾಲಿಟಿ ಮಾಡುತ್ತೆ ಅಂತ ಯಾರು ಹೇಳಲ್ಲ. ಕಲ್ಪವೃಕ್ಷ ಅನ್ನೋದು ಒಂದು ಜಡ ಅಂತ ಇಟ್ಕೊಳ್ಳಿ, ಫಲ ಕೊಡೋನು ಚೇತನ, ಜಡವಾದದ್ದು ಯಾವುದು ಫಲ ಕೊಡಲ್ಲ, ಬೇರೆ ವಿಚಾರ. ಆದರೆ ಸಾಮಾನ್ಯ ಮನುಷ್ಯರಿಗೆ ಕಲ್ಪವೃಕ್ಷ ಕಲ್ಪವೃಕ್ಷ ಅಂದ್ರೇನು, ಆ ಕಲ್ಪವೃಕ್ಷ ಅನ್ನೋದು ಒಂದು ಜಡ, ಅದು ಸೇವಾಗೆ ತಕ್ಕಂತೆ ಫಲ ಕೊಡುತ್ತೆ. ಆ ಆ ಸೇವಾಗೆ ತಕ್ಕಂತೆ ಫಲ ಕೊಡುತ್ತೆ ಅಂದ್ರೆ ಆ ಪ್ರಸಾದ, ಇದಕ್ಕೆ ಜಾಸ್ತಿ ಪ್ರಸಾದ ಮಾಡ್ತು, ಅದಕ್ಕೆ ಕಮ್ಮಿ ಪ್ರಸಾದ ಮಾಡ್ತು. ಒಬ್ಬ ರಾಜ ಆದ, ಒಬ್ಬ ಅಮಾತ್ಯ ಆದ. ಯಾಕೆ ಯಾಕೆ ಅಂದ್ರೆ ಅವ್ರ ಯೋಗ್ಯತಾನೇ ಹಾಗೆ. ರಾಜನ ಮಗ ರಾಜಕುಮಾರ ಅಥವಾ ರಾಜವಾಗುವ ಯೋಗ, ರಾಜವಾಗುವ ಯೋಗ ಅವನಿಗಿತ್ತು. ಯಾರು ಸೇವೆ ಮಾಡ್ತಾ ಇದ್ನೋ ಅವನಿಗಿತ್ತು. ಮಂತ್ರಿಯಾಗುವ ಯೋಗ, ಯಾರು ಮಂತ್ರಿ ಆಗಬೇಕು ಅಂತ ಸೇವೆ ಮಾಡ್ತಾ ಇದ್ದ ಅವನಿಗೆ ಆ ಯೋಗ ಇತ್ತು. ಅಂದ್ರೆ ಅರ್ಥ ಏನು, ಅವರವರು ಮಾಡುವ ಕರ್ಮಗಳು ಅಂತ ಏನಿರುತ್ತೆ ಒಂದು, ಅಥವಾ ಅವರ ಸ್ವಭಾವ, ಏನು. ಈಗ ಹೀಗೆ ತಗೊಳ್ಳೋಣ, ರಾಜಕುಮಾರ ಮಂತ್ರಿಯ ಮಗ ಇಬ್ರು ಸೇವೆ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳೋಣ. ಏನಂತ ಸೇವೆ ಮಾಡ್ತಾ ಇದ್ರು, ಆ ನಮಗೆ ಪಟ್ಟಕ್ಕೆ ಯೋಗ್ಯವಾದ ನಮ್ಮ ಒಂದು ರೋಲ್ ಏನಿದೆ ಅದು ನಮಗೆ ಸಿಗಬೇಕು ಅಂತ ಸೇವೆ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳೋಣ. ಅವರಿಗೆ ತಕ್ಕಂತೆ ಕಲ್ಪತರು ಏನು ಮಾಡುತ್ತೆ, ಆಯ್ತಪ್ಪ ನಿನಗೆ ರಾಜಯೋಗ ಇದೆ, ರಾಜ್ಯವನ್ನು ಕೊಡ್ತೀನಿ, ನಿನಗೆ ಮಂತ್ರಿ ಯೋಗ ಇದೆ, ಮಂತ್ರಿ ಪದವಿಯನ್ನ ನೀನು ಆಳ್ತೀಯಾ, ಮಂತ್ರಿ ಪದವಿ ನಿನಗೆ ಸಿಗತ್ತೆ ಅಂತ ಕಲ್ಪವೃಕ್ಷ ಏನ್ ಮಾಡುತ್ತೆ, ಅವರಿಬ್ಬರಿಗೆ ಏನಾದ್ರು ಪ್ರತಿಬಂಧಕಗಳಿದ್ರೆ, ಅಂದ್ರೆ ರಾಜ ಪದವಿಯನ್ನ ರಾಜ್ಯವನ್ನ ಆಳುವ ಪ್ರತಿಬಂಧಕ ಇದ್ರೆ ಆ ಪ್ರತಿಬಂಧಕವನ್ನ ತೆಗೆದು ಇವನು ಮಂತ್ರಿ ಆಗಬೇಕು ಅಂತ ಏನು ಆ ಕೇಳಿ ಸೇವೆ ಮಾಡ್ತಾ ಇರ್ತಾನೆ, ಅವನಿಗೆ ಪ್ರತಿಬಂಧಕವನ್ನ ತೆಗೆದು ಆ ಪದವಿಯನ್ನ ಕೊಡುತ್ತೆ. ಅಲ್ಲ ಹೀಗೆ ಮಾಡ್ತಾ ಇದ್ರಪ್ಪ, ಏನಂತ, ಮಂತ್ರಿ ಕುಮಾರ ನನಗೆ ರಾಜತ್ವ ಬೇಕು ಅಂತ ಸೇವೆ ಮಾಡ್ತಾ ಇದ್ರೆ ಅವಾಗ ಏನಾಗತ್ತೆ ಅಂತ ಪ್ರಶ್ನೆ. ಅದು ಅಯೋಗ್ಯವಾದ ಕಾಮನ ಅಂತ ಆಗತ್ತೆ. ಇವಾಗ ಹೀಗೆ ಏನು, ನಾನು ಆ ಯಾವುದೋ ಒಂದು ಪರೀಕ್ಷೆ, ಆ ಪರೀಕ್ಷೆಗೆ ಪಾಸ್ ಆಗಿದ್ದೀನಿ. ಆ ಪರೀಕ್ಷೆ ಪಾಸ್ ಆದರೆ ಇವಾಗ ನಾನೇನೋ ಕ್ಯಾಟ್ ಕ್ಯಾಟ್ ಅಂತ ಒಂದು ಪರೀಕ್ಷೆ, ಆ ಕ್ಯಾಟ್ ಪರೀಕ್ಷೆ ಪಾಸ್ ಆದರೆ MBA ಮಾಡ್ಬೋದು. ಕ್ಯಾಟ್ ಪರೀಕ್ಷೆ ಪಾಸ್ ಆದವನು ಅವನು ಎಕ್ಸಾಮ್ ಬರ್ದಿರ್ತಾನೆ, ಕ್ಯಾಟ್ ಎಕ್ಸಾಮ್. ಇನ್ನೊಬ್ಬ JEE ಬರೆದಿರ್ತಾನೆ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ IITಗೆ.
ಅಥವಾ IAS ಏನೋ ಎಕ್ಸಾಮ್ ಬರೆದಿರ್ತಾನೆ. ಇಬ್ರು ಸೇವೆ ಮಾಡಿದಾಗ ಏನ್ ಕೊಡ್ಬೇಕು ದೇವರು? ಕ್ಯಾಟ್ ಎಕ್ಸಾಮ್ ಬರ್ದಿರೋನ್ಗೆ IIT-ಲಿ ಇದು ಕೊಡಕ್ಕಾಗತ್ತಾ ಎಂಟ್ರೆನ್ಸು? ಅವನು ಕಾಮನೆ ಮಾಡಿದ್ರು ತಪ್ಪೇನೆ. ಕ್ಯಾಟ್ ಎಕ್ಸಾಮ್ ಬರೆದು ನನಗೆ IIT-ಲಿ ಸೀಟ್ ಸಿಗಬೇಕು ಅಂತ ಯಾರಾದ್ರೂ ಸೇವೆ ಮಾಡ್ತಾರಾ? ಯಾರಿಗೆ ಯಾವ ಒಂದು ಕರ್ಮವನ್ನ ಮಾಡಿ ಆ ಕರ್ಮಕ್ಕೆ ಪ್ರತಿಬಂಧಕ ಇದ್ದಾಗ ಸೇವೆ ಮಾಡಿದರೆ ಅದಕ್ಕೆ ತಕ್ಕಂತೆ ಫಲ ಕೊಡುವವನು ಫಲ ಕೊಡುತ್ತೆ ಕಲ್ಪತರು. ಕಲ್ಪತರುವಿನಲ್ಲಿ ಯಾವ ದೋಷವೂ ಇಲ್ಲ ಅಂದ್ರೆ ಪರಮಾತ್ಮನಲ್ಲೂ ಯಾಕಪ್ಪ ದೋಷವನ್ನು ಎಣಿಸ್ತೀಯ ನೀನು? ಪರಮಾತ್ಮನು ಹೀಗೇನೆ, ಅವರವರ ಯೋಗ್ಯತೆ, ಅವರು ಮಾಡಿರುವ ಕರ್ಮ, ಅದಕ್ಕೆ ಪ್ರತಿರೂಪವಾಗಿ ಸೇವೆ ಮಾಡಿದವರಿಗೆ ಏನ್ ಮಾಡ್ತಾನೆ? ಅದು ಪ್ರತಿಬಂಧಕವನ್ನ ನಿವೃತ್ತಿ ಮಾಡಿ ಆ ಫಲವನ್ನ ಸಿಗುವಂತೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಲ್ಲಿ ಪಕ್ಷಪಾತ ಹೇಗಾಯಿತು? ಸೇವೆಗೆ ಅನುಗುಣವಾಗಿಯೇ ಕೊಟ್ಟಿದ್ದಾನೆ ಪರಮಾತ್ಮ. ಆದರೆ ಸೇವೆಗೆ ಅನುಗುಣವಾಗಿ ಎಂದು ಕೂಡಲೇ ಎಲ್ರಿಗೂ ಒಂದೇ ತರ ಫಲ ಅಂತ ಹೇಗಾಗತ್ತೆ? ಅವರವರು ಮಾಡಿದ ಕರ್ಮ ಅವರ ಸ್ವಭಾವ, ಅದನ್ನ ಸ್ವಭಾವಕ್ಕೆ ಅನುಗುಣವಾಗಿಯೇ ಕರ್ಮವನ್ನ ಮಾಡಿರ್ತಾರವರು. ಅದನ್ನ ನೋಡಿ ಫಲವನ್ನು ಕೊಡ್ತಾನಷ್ಟೇ ಹೊರತು ಅವನು ಪರಮಾತ್ಮ ಇವನಿಗೆ ಈ ಫಲವನ್ನು ಕೊಡ್ತೀನಿ, ನನ್ನ ಇಚ್ಛೆಪ, ನನ್ನ ಮರ್ಜಿ, ನಂದು ಏನು ನನಗನ್ಸತ್ತೋ ಅದನ್ನು ಮಾಡ್ತೀನಿ ಅಂತ ಹೀಗೆ ಮಾಡೋದಿಲ್ಲ ಅವನು. ಕಲ್ಪತರು ಹೇಗೆ ಮಾಡಲ್ವೋ ಅದೇ ತರ ಪರಮಾತ್ಮನು ಮಾಡೋದಿಲ್ಲ ಅಂತ ತಾತ್ಪರ್ಯ. ಅದರಿಂದ ಏನಾಯ್ತು? ಕಲ್ಪತರುವಿನ ಮತ್ತೆ ದೃಷ್ಟಾಂತ ಕೊಟ್ಟಿದ್ದು ಯಾಕೆ ಅಂತಂದ್ರೆ, ಕಲ್ಪತರುವಿನಲ್ಲಿ ಯಾವ ದೋಷವೂ ಇಲ್ಲ, ಅದು ಸೇವೆ ಮಾಡಿದವರ ಒಂದು ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡುತ್ತೆ. ಹಾಗೆ ಈ ಅಸುರರು ಮತ್ತು ದೇವತೆಗಳು ಶ್ರಮ ಒಂದೇ ಹಾಕಿರಬಹುದು, ಆದರೆ ಸುರರು ಏನ್ ಮಾಡ್ತಾರೆ? ಸುರರು ಅಮೃತವನ್ನ ತೆಗೆದುಕೊಂಡು ಅವರು ಆ ಏನೋ ಸ್ವರ್ಗವನ್ನ ಆಡಿ ಭೂಮಿಗೆ ಯಾರು ಯಜ್ಞ ಹೋಮ ಅದೆಲ್ಲ ಮಾಡ್ತಾರೆ ಅವರಿಗೆ ಮಳೆ ಕೊಡುವುದಕ್ಕಾಗಿ ಅವರು ಸ್ವರ್ಗ ನಿವಾಸಿಗಳಾಗಿ ರಾಜ್ಯವನ್ನ ಆಳ್ತಾರೆ. ದೈತ್ಯರು ಏನ್ ಮಾಡ್ತಾರೆ? ಅಕಸ್ಮಾತ್ ಅವರು ಒಂದು ವೇಳೆ ಅಮೃತ ಸಿಕ್ಕಿದ್ದಿದ್ರೆ ಅವಾಗ ಅದರಿಂದ ಹೆಚ್ಚು ಜನಗಳಿಗೆ ಅದರಿಂದ ಕಷ್ಟನೇ ಆಗ್ತಾ ಇತ್ತು. ಯಾಕೆ? ಯಾಕೆ ಅಂದ್ರೆ ಅವರು ತಮಗೆ ಅಮೃತ ಸಿಕ್ಕಿದೆ, ತಾವು ಇನ್ನ ಯಾವ ರೀತಿಯಿಂದಲೂ ಕೂಡ ನಮ್ಮಲ್ಲಿ ಯಾರೂ ಏನೂ ಮಾಡೋದಿಲ್ಲ ಅಂತ ವಿಕೋಪಕ್ಕೆ ಹೋಗಿ ಅವರು ಎಲ್ಲರಿಗೂ ತೊಂದರೆನೇ ಕೊಡ್ತಾ ಇದ್ರು. ಆದ್ದರಿಂದ ಅವರವರಿಗೆ ಅವರವರ ಕರ್ಮಕ್ಕನುಗುಣವಾಗಿ, ಅಂದ್ರೆ ಅವರು ಬರೀ ಈ ಸೇವಾ ಒಂದೇ ಅಲ್ಲ, ಏನು ಅಮೃತ ಮಥನ ಕಾಲದಲ್ಲಿ ಇಬ್ರು ಮಂದರ ಪರ್ವತ ತಗೊಂಬಂದ್ರು, ಇಬ್ರು ಕಡಿದ್ರು, ಅದು ಒಂದೇ ಅಲ್ಲ, ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ನೋಡ್ಬೇಕು. ಇಡೀ ಹಿಂದೆ ಅವರ ದೃಷ್ಟಿಕೋನ ಏನಿತ್ತು, ಅವರ ಇಂಟೆನ್ಷನ್ ಏನಿತ್ತು, ಅವರು ಮಾಡಿದ ಕರ್ಮಗಳೇನು, ಅವರ ಸ್ವಭಾವ ಏನು, ಇದನ್ನೆಲ್ಲ ನೋಡಿಕೊಂಡು ಪರಮಾತ್ಮ ಪ್ರಸಾದವನ್ನು ಮಾಡಿದ್ದಾನೆ. ಆ ಪ್ರಸಾದಕ್ಕೆ ತಕ್ಕ ಫಲ ಇದೆ ಹೊರತು ಅವನು ವಿಪರೀತವಾಗಿ, ಅಂದ್ರೆ ಇವನು ಒಳ್ಳೆಯವನೂ ಆಗಿದ್ದ, ಪೂರ್ವ ಕರ್ಮದಲ್ಲಿ ಎಲ್ಲ ಕರ್ಮಗಳನ್ನು ಚೆನ್ನಾಗಿ ಮಾಡಿದ್ದ, ಫಲವೂ ಅಯ್ಯೋ ಶ್ರಮನೂ ಅಷ್ಟೇ ಇತ್ತು, ಆದರೂ ಫಲ ಕೊಡ್ಲಿಲ್ಲ ಇವನಿಗೆ ಅಂತ ಎಂದೂ ಆಗೋದಿಲ್ಲ ಅಂತ. ಇನ್ನ ಇದಿಷ್ಟು ಹೇಳಿದ್ರು ಕೂಡ ಒಂದು ಸ್ವಲ್ಪ ಬುದ್ಧಿಗೆ ನಾಟತ್ತೋ ಇಲ್ವೋ ಅನ್ಬಿಟ್ಟು ಮತ್ತೆ ವಿಷ್ಣು ತೀರ್ಥರು ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ನಾಹಂ ತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಶಾಮನುವೃತ್ತಯೋ ಯಥಾ ತಥೈವ ಮತ್ತಃ ಫಲ ಸಂಪದ ಸ್ಯುಃ ಉಚ್ಚಾವಚಾ ಕಲ್ಪತರೋರಿವಾರ್ಥಿನಾಂ. ಈ ಶ್ಲೋಕ
ಕೃಷ್ಣ ದಶಮಸ್ಕಂದದಲ್ಲಿ ಬಂದಿದೆ ಈ ಶ್ಲೋಕ. ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಹೇಳಿದ ಮಾತು. ಗೋಪಿಕಾಸ್ತ್ರೀಯರು ಏನ್ ಮಾಡ್ತಾರೆ, ಗೋಪಿ ಗೀತಾ ಕೃಷ್ಣ ರಾಸಕ್ರೀಡೆ ಆಡಬೇಕಾದ್ರೆ ಮಾಯ ಆಗ್ಬಿಡ್ತಾನೆ ಒಂದು ಸ್ವಲ್ಪ ಹೊತ್ತಿದ್ದು. ಆಮೇಲೆ ಗೋಪಿಕಾಸ್ತ್ರೀಯರು ಜಯತಿತೇಧಿಕಂ ಅನ್ನುವ ಶ್ಲೋಕವನ್ನ ಸ್ತೋತ್ರವನ್ನ ಮಾಡ್ತಾರೆ. ಸ್ತೋತ್ರವನ್ನ ಮಾಡಿದ ಮೇಲೆ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದ ಮೇಲೆ ಗೋಪಿಕಾಸ್ತ್ರೀಯರು ಕೇಳ್ತಾರೆ, ಏ ಪರಮಾತ್ಮ, ಏನಪ್ಪ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಲ್ವಾ ಅಂತ ಗೋಪಿಕಾಸ್ತ್ರೀಯರು ಕೇಳ್ತಾರೆ. ಯಾಕ್ರಪ್ಪ, ಏನಾಗಿದೆ? ನಿಮಗೆ ಈಗ ಪ್ರತ್ಯಕ್ಷನಾಗಿದ್ದೀನಲ್ಲ, ನೀವು ಸ್ತೋತ್ರ ಮಾಡಿದ್ದಕ್ಕೆ ಅಂತ ಕೃಷ್ಣ ಹೇಳ್ದ. ಹಾಗಲ್ಲ, ನಮಗೇನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಅಂದರೆ, ಭಜತೋನು ಭಜಂತ್ಯೇಕಃ ಏಕ ಏತದ್ ವಿಪರ್ಯಯಂ ನ ಉಭಯಾಂಶ್ಚ ಭಜಂತ್ಯನ್ಯೇ ಏತನ್ನೋ ಬ್ರೂಹಿ ಸಾಧು ಭೋಹೋ ಅಂತ ಗೋಪಿಕಾಸ್ತ್ರೀಯರು ಹೇಳುವ ಮಾತು. ಏನಪ್ಪಾ ಪರಮಾತ್ಮ, ನಿನ್ನ ಹೇಗೆ ಭಜನೆ ಮಾಡಬೇಕು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕೆಲವರು ಜನರು ನಿನ್ನನ್ನ ಸೇವೆ ಮಾಡ್ತಾರೆ, ನೀನು ಅವರಿಗೆ ಫಲವನ್ನು ಕೊಡ್ತೀಯ. ಇನ್ ಕೆಲವರಿದ್ದಾರೆ, ಅವ್ರಿಗೇನು ಸೇವೆ ಮಾಡಲ್ಲ, ಆದರೂ ಅವರಿಗೆ ಫಲ ಸಿಗುತ್ತೆ. ಇನ್ನು ಕೆಲವರಿದ್ದಾರೆ, ಅವರು ಹೇಗೆ ಅಂದ್ರೆ, ಅವರು ಸೇವೆ ಮಾಡಲಿ ಮಾಡದೇ ಇರಲಿ ಫಲಾನೇ ಕೊಡೋದಿಲ್ಲ. ಮೊದಲನೇ ಅವರು ಹೇಗೆ, ಸೇವೆ ಮಾಡಿದ್ರೆ ಫಲ. ಎರಡನೇ ಕ್ಯಾಟಗರಿ ಹೇಗೆ, ಸೇವೆ ಮಾಡದೇ ಇದ್ರೂ ಫಲ. ಮೂರನೇ ಕ್ಯಾಟಗರಿ ಹೇಗೆ ಅಂತ ಕೇಳಿದ್ರೆ, ಸೇವೆ ಮಾಡಲಿ ಸೇವೆ ಮಾಡದೆ ಹೋಗ್ಲಿ ಒಟ್ಟು ಫಲಾನೇ ಕೊಡೋಣ. ಇದು ಮೂರನೇ ಕ್ಯಾಟಗರಿ. ನನಗೆ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನಮಗೆ ಏನ್ ಡೌಟ್ ಬರ್ತಾ ಇದೆ ಅಂದ್ರೆ, ನೀ ಮೂರಲ್ಲಿ ಯಾರು ಅಂತ ಕೇಳು. ಇರೋರೇ ಮೂರು ಕ್ಯಾಟಗರಿ, ನಮಗೆ ಯಾವ ಕ್ಯಾಟಗರಿಲಿ ನಿನ್ನನ್ನು ಸೇರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಅವಾಗ ಕೃಷ್ಣ ಹೇಳುವ ಮಾತು ಇದು. ಈ ಮಾತಿನಗಿಂತ ಮುಂಚೆ ಇನ್ನೂ 3 ಶ್ಲೋಕಗಳಿದೆ ಕೃಷ್ಣ ಹೇಳೋದು. ಆ 3 ಶ್ಲೋಕಗಳಲ್ಲಿ ಏನಪ್ಪ ಹೇಳ್ತಾನೆ ಕೃಷ್ಣ ಅಂದ್ರೆ, ನೋಡಿ, ನಾನು 3 ಕ್ಯಾಟಗರಿಲಿ ಸೇರಿಲ್ಲ ಅಂದ್ಬಿಡ್ತಾನೆ. ನಾ 3 ಕ್ಯಾಟಗರಿಲಿ ಸೇರಿಲ್ಲ, ಮತ್ತೇನಪ್ಪಾ 4ನೇ ಕ್ಯಾಟಗರಿ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಗೊತ್ತಾ ನಾ 3 ಕ್ಯಾಟಗರಿಲಿ ಸೇರಿಲ್ಲ ಅಂತ ಕಾರಣ ಕೊಡ್ತಾನೆ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಕಾರಣ ಕೊಟ್ಟಿದ್ದಾನೆ ಅವನು ಕೃಷ್ಣ. ಏನ್ ಕಾರಣ? ಮೊದಲನೇದು ನೋಡಿ, ನೀವೇನ್ ಕೇಳಿದ್ರಿ, ಕ್ಯಾಟಗರಿ 1 ಯಾರು ನಿನ್ನನ್ನು ಸೇವೆ ಮಾಡ್ತಾರಲ್ವಾ ಅವರಿಗೆ ನೀನು ಫಲವನ್ನ ಕೊಡ್ತೀಯಾ ಅಂದ್ರೆ, ಲೋಕದಲ್ಲಿ ಹೀಗೆ ಜನ ಇದ್ದಾರೆ. ಆ ಗೋಪಿಕಾಸ್ತ್ರೀಯರು ಏನ್ ಮಾಡ್ತಾರೆ, ಕೃಷ್ಣ ನೀನ್ ಹೀಗೆ ಅಂತ ಹೇಳಲ್ಲ. ನೋಡಪ್ಪ ಕೃಷ್ಣ, ಈ ತರ 3 ತರಹದ ಜನ ಇದ್ದಾರೆ, ಸ್ವಲ್ಪ ವಿವರಣೆ ಮಾಡು, ನೀನು ಯಾವ ತರಹದ್ರಲ್ಲಿ ಸೇರ್ಕೊಳ್ತೀಯಾ, ಅದರಂತೆ ನಾವು ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ತೀವಿ. ಈಗ ನೀನು ಸೇವೆ ಮಾಡಿದವ್ರು ಕೊಡ್ತೀಯಾ, ನಾನು ಆ ಕ್ಯಾಟಗರಿ ಇಲ್ಲಂದ್ರೆ ಬೇಕಾದ್ರೆ ನಾ ಸೇವೆ ಮಾಡ್ತೀವಿ. ಇಲ್ಲ ಸೇವೆ ಮಾಡ್ದೇನೂ ಕೊಡ್ತೀನಿ ಅಂದ್ರೆ ಸರಿ, ನಾವು ಹಂಗಾದ್ರೆ ಬೇರೆ ಥರನೇ ನಿನ್ನ ಹತ್ರ ವರ್ತನೆ ಮಾಡ್ತೀವಿ.
ಇಲ್ಲ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಾವು ಕೊಡೋದೇ ಇಲ್ಲ ಅಂದರೆ ಅದಕ್ಕೂ ನಾವು ಬೇರೆ ಥರನೇ ವರ್ತನೆ ಮಾಡಬೇಕಾಗತ್ತೆ. ನೀನು ಯಾವ ಕ್ಯಾಟಗರಿಲಿ ಅಂತ ಕೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಪ್ಪ ನೋಡ್ರಿ, ನೀವು ಮೊದಲನೇ ಕ್ಯಾಟಗರಿಲಿ ಸೇರಿಸಿದ್ ಸರಿಯಲ್ಲ. ಯಾಕೆ ಅಂತ ಕೇಳಿದ್ರೆ, ಮಿತೋ ಭಜಂತಿ ಯೇ ಸಖ್ಯ ಸ್ವಾರ್ಥೈಕಾಂತೋದ್ಯಮಾಹಿತೆ ನತ ತತ್ರ ಸೌಹೃದಂ ಧರ್ಮ ಸ್ವಾರ್ಥಂ ತದ್ ವಿತ್ತ ನಾನ್ಯಥಾ. ಸಖ್ಯ ಯೇ ಮಿತಃ ಭಜಂತಿ ತೇ ಸ್ವಾರ್ಥೈಕಾಂತೋದ್ಯಮ. ನೋಡ್ರಿ, ಯಾರು ಏನೋ ನಾ ಮಾಡ್ತೀನಿ, ಸೇವೆ ಮಾಡ್ತೀನಿ, ಅದಕ್ಕೆ ನೀ ಫಲ ಕೊಡು ಅಂತ ಹೇಳಿದರೆ ಏನಾಗುತ್ತೆ ಗೊತ್ತಾ? ಅದು ನಿಜವಾದ ಸಖ್ಯನೇ ಅಲ್ಲ. ಇವರೆಲ್ಲ ಗೋಪಿಕಾಸ್ತ್ರೀಯರು ಆ ಕೃಷ್ಣನನ್ನ ಸಖಿ ಅಂತ, ನೀನು ನಮಗೆ ಗೆಳೆಯ ಅಂತ ಉಪಾಸನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವ್ರ ಗೆಳೆಯರ ಅವರು ಯಾರು ಏನಾದರೂ ಮಾಡಿದರೆ ನಮಗೆ ವಾಪಸ್ ಕೊಡ್ತಾನೆ ಅಂತ ಬುದ್ಧಿ ಇದ್ರೆ ಅವನು ಸುಹೃತ್ತೇ ಅಲ್ಲ. ಗೀತಾದಲ್ಲಿ ಸುಹೃನ್ಮಿತ್ರುದಾಸೀನ ಮಧ್ಯಸ್ಥ ದ್ವೇಷು ಬಂಧುಷು ಅಂತ ಗೀತಾ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಬರೀತಾರೆ, ಯಾರು ಪ್ರತ್ಯುಪಕಾರವನ್ನ ಬಯಸದೇ ಉಪಕಾರವನ್ನ ಮಾಡ್ತಾನೋ ಅವನು ಸುಹೃತ್ ಅಂತ ಕರಿಬೇಕು ಅಂತ. ಅಂತಹ ಸುಹೃತ್ವ ಹೇಗಾಗತ್ತಿದು ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ನತತ್ರ ಸೌಹೃದಂ ಧರ್ಮ, ಅದನ್ನು ಸುಹೃತ್ ಅಂತ ಕರೀತಾರಾ? ಏನು ಮಾಡಿದ್ರೆ ನಾನು ಇವನು ವಾಪಸ್ ಮಾಡ್ತೀನಿ, ಸೇವೆ ಮಾಡಿದ್ರೆ ನಿಮಗೆ ನಾನು ಒಲಿತೀನಿ ಅಂತಂದ್ರೆ ಅದು ಸ್ವಾರ್ಥ, ಅದು ಸುಹೃತ್ ಅಂತ ಕರೆಯಲ್ಲ ಅಂತ ಕೃಷ್ಣ ಹೇಳ್ಬಿಡ್ತಾ. ನತತ್ರ ಸೌಹೃದಂ ಧರ್ಮ ಸ್ವಾರ್ಥಂ ತದ್ ವಿತ್ತ ನಾನ್ಯಥ. ಆದ್ದರಿಂದ ನಾ ಮೊದಲನೇ ಕ್ಯಾಟಗರಿಯಲ್ಲಿ ಸೇರೋದಿಲ್ಲ. ಸರಿ, ಎರಡನೇ ಕ್ಯಾಟಗರಿ, ಎರಡನೇದು ಏನಪ್ಪ ವಿಭಾಗ? ಅಭಜತೋಪಿ ಜನಾನ್, ಯಾರು ಅವರನ್ನ ಸೇವೆ ಮಾಡೋದಿಲ್ಲ ಅಥವಾ ಅವ್ರ ಬಗ್ಗೆ ಗೌರವ ಭಾವನೆ ಇಲ್ಲ, ಅವ್ರಿಗೂ ಕೂಡ ಫಲವನ್ನು ಕೊಟ್ಬಿಡ್ತಾರೆ. ಅದಕ್ಕೆ ದೃಷ್ಟಾಂತ ಏನಪ್ಪಾ ಅಂದ್ರೆ ಕೃಷ್ಣನೇ ಹೇಳ್ತಾನೆ, ಭಜಂತ್ಯಭಜತೋ ಯೇ ವೈ ಕರುಣಾಹ ಪಿತರೋ ಯಥ. ತಂದೆ ತಾಯಿಗಳು ಇರ್ತಾರೆ. ತಂದೆ ತಾಯಿಗಳು ಮಗುವಿಗೆ ಚೆನ್ನಾಗಿ ನೋಡ್ಕೋತಾರೆ, ರಕ್ಷಕರಾಗಿರ್ತಾರೆ. ಅವನ ಆರೈಕೆಯನ್ನು ನೋಡಿ ಆ ಮಗು ಬೆಳೆಯಬೇಕು, ಅದನ್ನ ಆ ಮಗುವಿನ ಬೆಳವಣಿಗೆ ಎಲ್ಲ ರೀತಿಯಿಂದಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಮಗು ಇವ್ರಿಗೇನು ಸೇವೆ ಮಾಡುತ್ತಾ ತಂದೆ ತಾಯಿಗಳಿಗೆ? ಓ, ನಾನು ಸೇವೆ ಮಾಡಿದ್ರೇನೆ, ಇವನು ನನ್ನ ನಮಸ್ಕಾರ ಮಾಡಿದ್ರೇನೆ ಅಥವಾ ನನಗೇನಾರು ಮಾಡಿದ್ರೇನೆ ನಾನು ಈ ಮಗುವನ್ನ ನೋಡ್ಕೊಳ್ತೀನಿ ಅಂತ ತಂದೆ ತಾಯಿಗಳು ಏನಾರು ಯೋಚನೆ ಮಾಡ್ತಾರಾ? ಇಲ್ಲ. ಏನೂ ಮಾಡದೇನೆ, ಯಾವ ತರಹ ಸೇವೆನೂ ಮಾಡದೇ ಇರುವ, ಒಂದು ನಮಸ್ಕಾರವನ್ನು ಅಥವಾ ಪ್ರತ್ಯುಪಕಾರ ಸ್ಮರಣೆಯನ್ನೂ ಮಾಡದೇ ಇರುವ ಮಗುವಿಗೆ ತಂದೆ ತಾಯಿಗಳು ನೋಡ್ಕೊಳ್ತಾರೆ. ಆ ಕ್ಯಾಟಗರಿಲಿ ನಾನಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ? ನಾವೆಲ್ಲ ಹಾಗೆ ಅನ್ಕೊಂಡಿದ್ವಪ್ಪ, ನಾವು ಏನು ಮಾಡದೆ ಹೋದ್ರು ದೇವ್ರ ನಮ್ಮನ್ನು ಕಾಪಾಡ್ತಾನೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹಾಗಲ್ಲ. ಇದೇನ್ ಗೊತ್ತಾ, ಏನಾಗ್ಬಿಡುತ್ತೆ, ಪರಮಾತ್ಮನನ್ನ ಯಾವ ರೀತಿಯಿಂದ ಭಕ್ತಿ ಮಾಡದೆ ಹೋದ್ರುವೆ, ಭಕ್ತಿ ಇರಲಿ, ಕೆಲವು ಮಕ್ಕಳು ದ್ವೇಷವನ್ನೇ ಮಾಡ್ತಾರೆ ತಂದೆ ತಾಯಿಗಳಿಗೆ. ದೊಡ್ಡವರಾದ್ಮೇಲೆ ತಂದೆ ತಾಯಿಗಳಿಗೆ ದ್ವೇಷವನ್ನೇ ಮಾಡ್ತಾರೆ. ಆದರೂ ತಂದೆ ತಾಯಿಗಳು ಅವರ ಮೇಲೆ ಕರುಣೆಯನ್ನು ತೋರ್ತಾರೆ. ಮಗುವಾಗಿದ್ದಾಗಂತೂ ಏನು ಬುದ್ಧಿನೇ ಇರಲ್ಲ. ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ? ಕೆಲವರು ಒಳ್ಳೆಯವರಿದ್ರೆ ತಂದೆ ತಾಯಿಗಳು ನೋಡ್ಕೊಳ್ತಾರೆ, ಅವರು ಉಪಕಾರ ಸ್ಮರಣೆ ಮಾಡ್ತಾರೆ, ಅದೆಲ್ಲ ಬೇರೆ ವಿಚಾರ. ಆದರೆ
ಅಪಕಾರ ಮಾಡಿದರೂ ಕೂಡ ಏನ್ ಮಾಡ್ತಾರೆ? ತಂದೆ ತಾಯಿಗಳು ಕಾಪಾಡ್ತಾರೆ. ನಿರುಪಾಧಿಕವಾಗಿ ಅವರ ಕರುಣೆಯನ್ನು ಕೊಡ್ತಾರೆ. ಈ ತರಹ ಯಾಕಪ್ಪ ನಾನಿಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ, ನೋಡ್ರಿ, ಇದು ವೇದಕ್ಕೆ ಅಪ್ರಾಮಾಣ್ಯ ಬಂದ್ಬಿಡತ್ತೆ. ವೇದಕ್ಕೆ ಅಪ್ರಾಮಾಣ್ಯ ಬರುತ್ತೆ ಅಂದ್ರೆ ಏನು? ತಂದೆ ತಾಯಿಗಳು ಯಾಕೆ ಮಕ್ಕಳ ಮೇಲೆ ಕರುಣೆಯನ್ನು ತೋರ್ತಾರೆ ಗೊತ್ತಾ? ಸ್ನೇಹ. ಸ್ನೇಹ ಎನ್ನುವ ಧರ್ಮ ಇರೋದ್ರಿಂದ ಅವರಲ್ಲಿ ಆ ರಾಗ. ರಾಗ ಅಂದ್ರೆ ಏನು? ಅವರು ಏನ್ ಬೇಕಾದ್ರೆ ಮಾಡ್ಲಪ್ಪ, ಅವ್ರು ನನಗೆ ಅಪಕಾರನೇ ಮಾಡ್ಲಿ, ನನ್ನ ಮಗ ಅಲ್ವಾ, ನನ್ನ ಮಗಳಲ್ವಾ, ಆದ್ರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಂದ್ರೆ ಕೃಷ್ಣ ಹೇಳ್ತಾನೆ ಏನಾಗುತ್ತೆ ಗೊತ್ತಾ? ಅವರು ಕೆಟ್ಟವರಾಗಿದ್ದರೆ ತಂದೆ ತಾಯಿಗಳು ಅವರನ್ನ ಬೆಳೆಸಿ ಒಳ್ಳೆ ಮಾರ್ಗದಲ್ಲಿ ತಂದ್ರೆ ತೊಂದರೆ ಇಲ್ಲ. ಒಳ್ಳೆ ಮಾರ್ಗದಲ್ಲಿ ಕೆಟ್ಟವರಾಗಿದ್ದಾರೆ ಅಂತ ಗೊತ್ತಾದಾಗ್ಲೂ ಕೂಡ ಅವರನ್ನ ಕಾಪಾಡಿದರೆ ಜನತೆಗೆ, ಅಂದ್ರೆ ಊರಲ್ಲಿರೋ ಜನಗಳಿಗೆ ಅದರಿಂದ ತೊಂದರೆ ಆದ್ರೆ ತಂದೆ ತಾಯಿಗಳಿಗೆ ಪಾಪ ಬರುತ್ತೆ. ಅಂದ್ರೆ ಅದು ಒಳ್ಳೆ ನಡತೆ ಅಲ್ಲ. ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಅಥವಾ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ತರುವುದು ಬೇರೆ ವಿಚಾರ. ಯಾರು ದುಷ್ಟರು ಅಂತ ಇರ್ತಾರಲ್ವಾ, ಆ ದುಷ್ಟರು ಅಂತ ಇದ್ದಾಗ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳದೆ ಪೂರ್ತಿ ರಾಗದಿಂದ ಸ್ನೇಹದಿಂದ, ಈಗ ಮಗ ಏನು ಇದು ಕದ್ದುಕೊಂಡು ದುಡ್ಡು ತರ್ತಾ ಇರ್ತಾನೆ. ಕದ್ದುಕೊಂಡು ದುಡ್ಡು ತಂದು ಯಾರ್ದೋ ಮನೆ ಕಳ್ತನ ಮಾಡಿ ಮನೆ ನೋಡ್ಕೊಳ್ತಾ ಇದ್ರೆ ತಂದೆ ತಾಯಿ ಏನ್ ಮಾಡ್ಬೇಕು? ಅವನಿಗೆ ಬುದ್ಧಿವಾದ ಹೇಳಿ, ಇಲ್ಲಪ್ಪ, ಕಳ್ತನ ಅನ್ನೋದು ಅಧರ್ಮ ಮಾರ್ಗದಲ್ಲಿ ಹೋಗೋದು, ಅದರಿಂದ ನಮಗೆ ಏಳಿಗೆ ಇಲ್ಲ ಅಂತ ಬುದ್ಧಿವಾದವನ್ನ ಹೇಳಿದ್ರೂ ಅವನು ಕೇಳದೆ ಹೋದ್ರೆ ಮನೆಯಿಂದ ಬಿಟ್ಟು ಹೊರಗೆ ಹಾಕ್ಬೇಕು. ಯಾಕೆ? ವೇದದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದೆ. ಚಿಕ್ಕೋರಿದ್ದಾಗ ಅವ್ರನ್ನ ಸಾಕೋದು ಬೇರೆ ಪ್ರಶ್ನೆ. ಆದರೆ ರಾಗದಿಂದ ಏನ್ ಮಾಡಿದ್ರು ಮಕ್ಕಳು ಅದು ಕರೆಕ್ಟು, ಅವನು ಸರಿಯಾಗಿ ಮಾಡಿದ್ದಾನೆ ಅಥವಾ ಸರಿಯಾಗಿದೆಯೋ ತಪ್ಪಿದೆಯೋಪ್ಪ, ನಾವಂತೂ ಅವ್ರನ್ನ ಪ್ರೀತಿ ಮಾಡ್ತೀವಿ, ನಾವಂತೂ ಅವ್ರನ್ನ ಸಲಹೆ ಮಾಡ್ತೀವಿ ಅಂತಂದ್ರೆ ಯಮಧರ್ಮನ ಕಣ್ಣಿನಲ್ಲಿ ಅದು ಪಾಪ, ಅಂದ್ರೆ ದುರ್ಮಾರ್ಗದಲ್ಲಿದ್ರೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಳ್ತಾರೆ ನಿರ್ನಿಮಿತ್ತವಾಗಿ ಅಂತಂದ್ರೆ ಎಚ್ಚರ ಇರಲಿ. ಅಧರ್ಮ ಮಾರ್ಗದಲ್ಲಿ ಹೋದರೆ ಖಂಡಿತ ನೋಡ್ಕೊಳ್ಬಾರದು. ಯಾಕೆ? ವೇದದಲ್ಲಿ ಯಾವುದು ಧರ್ಮ ಅಧರ್ಮ ಅಂತಿದೆ. ಒಂದು ಸೊಸೈಟಿನಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ವೇದವೋ ಅಥವಾ ಧರ್ಮಶಾಸ್ತ್ರವೋ ಒಂದು ಚೌಕಟ್ಟನ್ನು ಹಾಕೊಟ್ಟಿದೆ. ಆ ಚೌಕಟ್ಟನ್ನು ಮೀರಿ ಮಕ್ಕಳು ವ್ಯವಹಾರವನ್ನು ಮಾಡಿದಾಗ ಅದನ್ನೇ ಸಪೋರ್ಟ್ ಮಾಡ್ತಾ ತಮ್ಮ ಸ್ನೇಹ ಇರೋದ್ರಿಂದ ಅವನನ್ನು ನೋಡ್ಕೊಳ್ತೀವಿ, ನಾವು ಇನ್ನೂ ರಕ್ಷಕರಾಗೇ ಇರ್ತೀವಿ, ಅವನು ಏನು ಮಾಡಿದ್ರೂ ಪರವಾಗಿಲ್ಲ ಅನ್ನೋದು ಸರಿಯಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ? ಶ್ಲೋಕ ಹೇಳ್ಬೇಕಾದ್ರೆ ಕರುಣಾಹ ಪಿತರೋ ಯಥ ಅಂತ ಕರುಣೆ ಶಬ್ದವನ್ನ ಇಟ್ಟಿದ್ದಾನೆ. ಕರುಣಾ ಅಂತಂದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಲಿ, ಆದ್ರೆ ಇವನ್ಗೆ ಅವ್ರ ಮೇಲೆ ಸ್ನೇಹ. ಈ ತರಹ ಮಾಡೋದು ತಪ್ಪು ಅಂತ ಎರಡನೇ ಕ್ಯಾಟಗರಿ. ಆದ್ರಿಂದ ನಾ ಅಲ್ಲೂ ಸೇರಲ್ಲ. ಸರಿ, ಮೂರನೇ ಕ್ಯಾಟಗರಿ ಏನಪ್ಪಾ ಅಂತ ಕೇಳಿದ್ರೆ, ನೋಡ್ರಿ, ಕೆಲವರು ಭಜನೆ ಸೇವೆ ಮಾಡ್ತಾರೆ, ಮಾಡಿದ್ರೂ ಅವ್ರು ತಿರುಗಿ ಕೂಡ ನೋಡೋದಿಲ್ಲ. ಆ ಕ್ಯಾಟಗರಿಲಿ ಇದೆಯಾ? ನಮ್ಗೇನೋ ಹಾಗೆ ಅನ್ನಿಸ್ತಾ ಇದೆ ಅಂತ ಗೋಪಿಕಾ ಸ್ತ್ರೀಯರು. ಎಷ್ಟು ನಿಮ್ ಬಗ್ಗೆ ಎಲ್ಲ ಕೇಳಿ ನಿನ್ ಸ್ತೋತ್ರವನ್ನೇ ಹೇಳ್ತಾ ಇದ್ದೀವಿ, ನೀನು ಸಡನ್ ಆಗಿ ಮಾಯ ಆಗ್ಬಿಟ್ರೆ ಏನ್ ಅರ್ಥ ಅದು ಅಂತ ಅವ್ರದ್ದು ಹಾರ್ದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭಜತೋಪಿ ನವೈ ಕೇಚಿತ್ ಭಜಂತ್ಯಭಜತಃ ಕುತಃ ಆತ್ಮಾರಾಮ ಶಾಕ್ತಕಾಮ ಶಕೃತಜ್ಞ ಗುರುದ್ರುಹ. ನೋಡ್ರಿ, ನೀವು ಬರೀ ಮೂರನೇ ಕ್ಯಾಟಗರಿ ಅಂತಂದ್ರಿ, ಅದರಲ್ಲಿ ಎರಡು ಕ್ಯಾಟಗರಿ ಇದೆ ಅಂತ ಅದನ್ನ ಸಬ್ ಡಿವೈಡ್ ಮಾಡ್ತಾನೆ ಕೃಷ್ಣ. ನೀವು ಮೂರು ಕ್ಯಾಟಗರಿ ಅಂತಂದ್ರಲ್ವಾ, ಇದರಲ್ಲಿ ಎರಡು ಕ್ಯಾಟಗರಿ ಇದೆ. ಏನು? ಕೆಲವರು ಸೇವೆ ಮಾಡ್ತಾರೆ, ಆದ್ರೆ ಅವ್ರು ಏನು ತಲೆಗೆ ಹಾಕೊಳಲ್ಲ, ಅಂದ್ರೆ ಏನು ಮಾಡೋದಿಲ್ಲ ಅವ್ರಿಗೆ ವಾಪಸ್ಸು. ಅವ್ರಿಗೆ ಅದು ಯಾರು ಗೊತ್ತಾ? ಆ ಥರ ಇದ್ದಾರೆ ಕೆಲವು ಋಷಿಗಳು. ಅಸಂಪ್ರಜ್ಞಾತ ಸಮಾಧಿಲಿ ಹೋಗ್ಬಿಟ್ಟಿರ್ತಾರೆ ಅವರು.
ಅವರು ಹೊರಗಡೆ ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಅದರಿಂದ ನೀವು ಸೇವೆ ಮಾಡ್ರಿ, ಸೇವೆ ಮಾಡದೆ ಹೋಗ್ರಿ, ಅವ್ರು ಏನೂ ಮಾಡೋದೇ ಇಲ್ಲ, ಅವರು ಸುಮ್ಮನೆ ಇರ್ತಾರೆ. ಆ ಪರೀಕ್ಷಿತ್ ರಾಜ ಆ ಶಮೀಕ ಋಷಿಗಳಿಗೆ ಇದನ್ನ ಸರ್ಪವನ್ನು ಹಾಕಿದ. ಅವ್ರು ಏನೂ ಮಾಡಲಿಲ್ಲ. ಅಂದರೆ ಸರ್ಪ ಹಾಕಿದ್ದಾನೆ ಅಂತ ಕೋಪಿಸ್ಕೊಳ್ಳೂ ಇಲ್ಲ, ಆಮೇಲೆ ರಾಜ ಬಂದಿದ್ದಾನೆ ಅಂತ ಸತ್ಕಾರನೂ ಮಾಡಲಿಲ್ಲ. ಯಾಕೆ? ಅವರಿಗೆ ಹೊರಗಿನ ಪ್ರಪಂಚದ ಪರಿವೇ ಇರಲಿಲ್ಲ. ಅಂತಹವ್ರು ಇರ್ತಾರೆ. ಅದು 3ನೇ ಕ್ಯಾಟಗರಿ ಅಥವಾ 3.1 ಅಂತ ಇಟ್ಕೊಳ್ಳೋಣ. 3ನೇ ಕ್ಯಾಟಗರಿயில ಇನ್ನೊಂದು ಯಾರು ಕ್ಯಾಟಗರಿ? ಅವರು ಅಕೃತಜ್ಞ ಗುರುದ್ರೋಹ. ಯಾರು ಆ ಸೇವೆ ಮಾಡಿದವರಿಗೂ ಕೂಡ ಏನೂ ಮಾಡದೇನೆ, ಅವ್ರಿಗೆ ಒಳ್ಳೇದೂ ಏನೂ ಮಾಡದೇನೆ, ಅಥವಾ ಕೆಟ್ಟದ್ದು ಯಾರು ಮಾಡಿರ್ತಾರೆ, ಕೆಟ್ಟದು ಅಂತಂದ್ರೆ ಇವಾಗ ಭೀಮಸೇನ ದೇವರು, ದುರ್ಯೋಧನ. ಭೀಮಸೇನ ದೇವ್ರಿಗೆ ಏನು ಮಾಡಿದ್ನೋ ಬಿಟ್ನೋ ಗೊತ್ತಿಲ್ಲ, ಕೃಷ್ಣನ ಮೇಲೆ ಕೈ ಎತ್ತಿದ್ರೆ ಭೀಮ ಅವರನ್ನು ಹೊಡೆಯೋದೆ. ಗುರುಗಳು, ನಮ್ಮ ಗುರುಗಳು, ಅದು ಹಿಂದೆನೂ ಬಂತು ಪ್ರಕರಣದಲ್ಲಿ. ಆ ಗುರುಗಳ ನಿಂದನೆ ಮಾಡ್ತಾ ಇದ್ರೆ ಅದನ್ನ ಕೇಳಿದ್ರೆ ಸಾಕು, ನಮಗೆ ಶಕ್ತಿ ಇದ್ರೆ ಅವ್ರನ್ನ ತಡಿಬೇಕು, ಇಲ್ಲ ಅಂದ್ರೆ ಅಲ್ಲಿಂದ ಎದ್ದೋಗ್ಬೇಕು ಅಂತ ಬಂತು. ಆ ಕ್ಯಾಟಗರಿಲಿ 3.2 ಕ್ಯಾಟಗರಿ. ಅವ್ರ ಥರನೂ ಅಲ್ಲ ನಾನು ಅಂತ ಕೃಷ್ಣ. ಅಂದರೆ ಒಟ್ಟು 4 ಕ್ಯಾಟಗರಿ, 3ನಲ್ಲಿ 3ನೇ ಕ್ಯಾಟಗರಿಯಲ್ಲೇ 2 ಭಾಗ ಮಾಡಿ 2 ಇಲ್ಲ ಅಂತ ಹೇಳಿಬಿಟ್ಟ. ಯಾಕೆಂದ್ರೆ ನಾನೇನು ಅಸಂಪ್ರಜ್ಞಾತ ಸಮಾಧಿಲಿಲ್ಲ, ನಾನೇನು ಗುರುದ್ರೋಹದ ಥರ ಮಾಡಿದಾಗ ಸುಮ್ಮನೆ ಇರ್ತೀನಿ ಅಂತನೂ ಏನಲ್ಲ. ಇಷ್ಟು ಹೇಳಿ ಮತ್ತೆ ಯಾವ್ದಪ್ಪ ನೀ ಯಾವ ಕ್ಯಾಟಗರಿಲಿ ಬರ್ತೀಯಾ ಅಂತ ಕೇಳಿದ್ದಕ್ಕೆ ಈ ಶ್ಲೋಕ ಹೇಳ್ತಾನೆ. ನಾಹಂ ತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಷಾಂ ಅನುವೃತ್ತಯೋ ಯಥಾ ತಥೈವ ಮತ್ತ ಫಲಸಂಪದ ಸ್ಯುಹು ಉಚ್ಚಾವಚ ಕಲ್ಪತರೋ ರಿವಾರ್ಥಿನ. ನೋಡಿ, ಈ ಶ್ಲೋಕದಲ್ಲೂ ಮತ್ತೆ ಕಲ್ಪತರು ದೃಷ್ಟಾಂತನೇ ಇದೆ. ಕಲ್ಪತರು ದೃಷ್ಟಾಂತ ಎಷ್ಟು ಸರಿ ಬಂದಿದೆ ಇದರಲ್ಲಿ, ಆ ಭಾಗವತದಲ್ಲೇ 3 ಶ್ಲೋಕದಲ್ಲೂ ಕಲ್ಪತರು ದೃಷ್ಟಾಂತನೇ ಕೊಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಕೃಷ್ಣ ಹೇಳ್ತಾನೆ, ಇದರ ಸಾಮಾನ್ಯ ಅರ್ಥ ಏನು? ಪದಚ್ಛೇದ ನೋಡ್ಬೋಣ ಮೊದಲು. ನ ಅಹಂ ತು ಸಖ್ಯ ಭಜತಃ ಅಪಿ ಜಂತೂನ್ ಭಜಾಮಿ ಅಮೀಷಾಂ ಅನುವೃತ್ತಯ ಯಥಾ ತಥಾ ಏವ ಮತ್ತಃ ಫಲಸಂಪದಃ ಸ್ಯುಃ ಉಚ್ಚಾವಚಾಃ ಕಲ್ಪತರೋಃ ಇವ ಅರ್ಥಿನಾಂ. ಕೃಷ್ಣ ಇದನ್ನೇ ಹೇಳ್ತಾನೆ, ನ ಭಜಾಮಿ, ನಾನೇನು ಪಕ್ಷಪಾತದಿಂದ ನಾನು ವರ್ತಿಸೋದಿಲ್ಲ. ಯಾರು? ಅಹಂ, ನಾನು. ಭಜತಃ ಅಭಜತಃ ಜಂತೂನ್, ಯಾರೋ ನನ್ನನ್ನು ಭಜಿಸ್ತಾರೆ, ಯಾರೋ ನನ್ನನ್ನು ಭಜಿಸೋದಿಲ್ಲ. ಅವಾಗ ಇವನು ನನ್ನವ, ಇವನು ಪರಕೀಯ ಅಂತ ಭೇದ ಭಾವದಿಂದ ನಾನು ಅವರಿಗೆ ಕೊಡೋದಿಲ್ಲ, ಫಲವನ್ನು ಕೊಡೋದಿಲ್ಲ. ಹಂಗಾರೆ ಇದು ಒಂದು ಸ್ವಲ್ಪ ಆ 3.3 ಕ್ಯಾಟಗರಿ ಆಯ್ತಿದು. ಯಾಕೆಂದ್ರೆ ನನ್ನ ಭಜಿಸ್ಲಿ ಬಿಡ್ಲಿ, ಭಜಿಸಿದ್ರೆ ಅವನು ನನ್ನವ, ಭಜಿಸದೆ ಹೋದರೆ ಅವನು ನನಗೆ ನನ್ನವ ಅಲ್ಲ, ಪರಕೀಯ ಅಂತ ನಾನು ಭೇದ ಭಾವದಿಂದ ಪಕ್ಷಪಾತದಿಂದ ನೋಡೋದಿಲ್ಲ ಅಂದ್ರೆ ಏನರ್ಥ ಇದು? ಅದು 3ನೇ ಕ್ಯಾಟಗರಿ ಆಗಲ್ಲ. ಯಾಕೆ ಯಾಕೆ ಅಂದ್ರೆ ಹೇಳ್ತಾನೆ, ಈಗ 3ನೇ ಕ್ಯಾಟಗರಿ ಅಸಂಪ್ರಜ್ಞಾತ ಸಮಾಧಿಲಂತೂ ಇಲ್ಲ ಕೃಷ್ಣ. ಇನ್ನ ಯಾರು ಭಜಿಸ್ತಾರೋ ಅವ್ರಿಗೆ ಏನೂ ಕೊಡಲ್ಲ ಅನ್ನೋದು ಇನ್ನೊಂದಿತ್ತು. ಯಾರು ಭಜಿಸ್ತಾರೋ ಮತ್ತೆ ಯಾರು ಭಜಿಸೋದಿಲ್ವೋ ಇಬ್ರಿಗೂ ಏನೂ ಕೊಡಲ್ಲ ಅನ್ನೋದು 3ನೇ ಕ್ಯಾಟಗರಿ. ಹಾಗೇನು ಅವನು ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇರೋದು, ಇವನು ಭಜಿಸಿದರೆ ನನ್ನವ, ಇವನು ಭಜಿಸ್ಲಿಲ್ಲ ಅಂದ್ರೆ ಪರಕೀಯ ಅನ್ನುವ ಭೇದ ಭಾವ ನನ್ನಲ್ಲಿ ಇಲ್ಲ. ಮತ್ತೇನಪ್ಪ ಮಾಡ್ತೀಯ ನೀನು? ಏನ್ ಯಾವುದನ್ನು ನೋಡಿ ನೀ ಪ್ರಸನ್ನನಾಗ್ತೀಯ? ಅಮೀಷಾಂ ಅನುವೃತ್ತಯ ಯಥಾ, ಯಾರು ಅವರವರ ವರ್ಣಾಶ್ರಮ ಧರ್ಮಕ್ಕೆ, ವರ್ಣಗಳು ಚಾತುರ್ವರ್ಣ್ಯಮಯ ಸೃಷ್ಟಂ ಅಂತಿದೆಯಲ್ವಾ, ಆ ಚಾತುರ್ವರ್ಣ್ಯಕ್ಕೆ ಅನುಸಾರವಾಗಿ ಅವರವರ ವರ್ಣ, ಅದು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ, ಅವರವರ ವರ್ಣಕ್ಕೆ ಅನುಸಾರವಾಗಿ, ಮತ್ತೆ ಆಶ್ರಮ,
ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಆಶ್ರಮಗಳು ಏನಿದೆ, ಅದಕ್ಕೆ ತಕ್ಕಂತೆ ಅವರು ತಮ್ಮ ಕರ್ಮಾಚರಣೆಗಳನ್ನು ಮಾಡ್ತಾ ಭಕ್ತಿಯನ್ನು ಮಾಡ್ತಾರೋ. ಅನುವೃತ್ತಿ ಅಂತಂದ್ರೆ ಅವರ ಕರ್ಮಗಳನ್ನ ಮಾಡ್ತಾ, ಇದನ್ನೇ ಗೀತಾದಲ್ಲಿ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ಅರ್ಜುನ ಕೇಳ್ತಾನೆ, ಯಾಕಪ್ಪ ಕೃಷ್ಣ ನನ್ನನ್ನ ಯುದ್ಧಕ್ಕೆ ಹಾಕ್ತೀಯಾ, ನನ್ನನ್ನು ಬಿಟ್ಬಿಡು, ನಾ ಸನ್ಯಾಸಾಶ್ರಮ ತಗೊಂಡ್ಬಿಡ್ತೀನಿ. ಹೇಗಿದ್ರು ಸನ್ಯಾಸಾಶ್ರಮದಲ್ಲೂ ನಿನ್ನ ತಪಸ್ಸನ್ನ ಮಾಡ್ತಾನೆ, ನಿನ್ನ ಗುಣಗಾನ, ನಿನ್ನ ಮಹಿಮೆಯನ್ನ ಮಾಡ್ತಾನೆ, ನಿನ್ನಲ್ಲಿ ಭಕ್ತಿ ಮಾಡೋದು ನಾನು. ಇದು ಯಾಕೆ ಘೋರವಾದ ಯುದ್ಧದಲ್ಲಿ ನನ್ನನ್ನು ನಿಯೋಜಿಸ್ತೀಯಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಸಮಾನ ಭಕ್ತಿ ಮಾಡಬಹುದು ಸನ್ಯಾಸಾಶ್ರಮ ಇದ್ದಾಗ, ಅಥವಾ ಸನ್ಯಾಸಾಶ್ರಮ ತಗೊಂಡಾಗ, ಅಥವಾ ಯುದ್ಧ ಮಾಡಿದಾಗ. ಆದರೆ ನಿನ್ನ ಧರ್ಮ ಏನು? ನೀನು ಕ್ಷತ್ರಿಯ, ಸ್ವವಿಹಿತ ವೃತ್ಯ. ಅಲ್ಲೂ ನೋಡಿ ವೃತ್ತಿ ಶಬ್ದ ಇದೆ, ಸ್ವವಿಹಿತ ವೃತ್ಯ. ನಿನಗೆ ಯಾವುದು ಧರ್ಮಶಾಸ್ತ್ರದಲ್ಲಿ ವಿಹಿತವಾಗಿದೆಯೋ, ತಾಯಿಯಾದವಳಿಗೆ ವಿಧಿ ಏನು? ಮಕ್ಕಳನ್ನು ನೋಡ್ಕೊಳ್ಬೇಕು. ಮಕ್ಕಳಿಗೆ ವಿಧಿ ಏನು? ತಂದೆ ತಾಯಿಗಳನ್ನ ದೊಡ್ಡವರಾದ್ಮೇಲೆ ವೃದ್ಧಾಪ್ಯದಲ್ಲಿದ್ದಾಗ ನೋಡ್ಕೊಳ್ಬೇಕು. ಕ್ಷತ್ರಿಯನಿಗೆ ಏನು ವಿಧಿ? ರಾಜ್ಯವನ್ನ ಪರಿಪಾಲನೆ ಮಾಡಬೇಕು, ಎಲ್ಲರೂ ಧರ್ಮ ಮಾರ್ಗದಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಹೀಗೆ ಒಬ್ಬರೊಬ್ಬರಿಗೂ ಕೂಡ ಒಂದೊಂದು ವಿಧಿಯನ್ನ ವೇದದಲ್ಲಿ, ಧರ್ಮಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಿನ್ನ ಆಶ್ರಮಕ್ಕೆ ಅನುಸಾರಿಯಾದ ಕರ್ಮ ಯಾವುದು? ದುಷ್ಟರ ಶಿಕ್ಷಣ. ನೀನು ಅದನ್ನ ಮಾಡಿದಾಗ ನಾನು ಎಷ್ಟು ಪ್ರೀತನಾಗ್ತೀನೋ, ನೀನು ಸನ್ಯಾಸಾಶ್ರಮ ತಗೊಂಡು ನನ್ನಲ್ಲಿ 24 ಗಂಟೆ ತಪಸ್ ಮಾಡಿ ಏನು ಮಾಡಿದರೂ ಕೂಡ ನಾನು ಪ್ರೀತನಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಮೀಷಾಂ ಅನುವೃತ್ತಯ ಯಥ. ನಿಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾದ ವೃತ್ತಿಗಳು, ಅದನ್ನ ಮಾಡ್ತಾ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಿಗೆ ನಾನು ಫಲವನ್ನು ಕೊಡ್ತೀನಿ. ಫಲವನ್ನು ಕೊಡ್ತೀನಿ ಅಂದ್ರೆ ಅದಕ್ಕೆ ಅನುಸಾರವಾಗಿ ಫಲವನ್ನು ಕೊಡ್ತೀನಿ. ಅವರಿಗೆ ವಿಹಿತವಾಗದೇ ಇರುವ ವೃತ್ತಿಯನ್ನ ಮಾಡಿದರೆ, ಈಗ ಬ್ರಾಹ್ಮಣನಾದವನು 6 ಮಾಡಬೇಕು: ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ, ಈ 6 ಮಾಡಬೇಕು. ಆ 6 ಮಾಡೋದು ಬಿಟ್ಬಿಟ್ಟು ನಾನು ಯುದ್ಧ ಮಾಡ್ತೀನಿ ಅಂತಂದ್ರೆ, ಅದನ್ನು ಹೇಳಿದ್ದಾರೆ ಆಪದ್ಧರ್ಮದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಲ್ಲ, ನಾರ್ಮಲ್ ಆಗಿರುವ ಈ ದ್ರೋಣಾಚಾರ್ಯರು ಅವರು ಮಾಡಿದ್ ಸರಿಯಲ್ಲ ಅಂತ ಕೃಷ್ಣ ಹೇಳ್ತಾನೆ. ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡೋದು ಬ್ರಾಹ್ಮಣನಿಗೆ ವಿಹಿತವಾದ ಕೆಲಸವಲ್ಲ. ಅವರು ಮಾಡಿದ್ದು ಅದು ಭೂಭಾರ ಹರಣಕ್ಕಾಗಿ, ಅದು ಬೇರೆ ವಿಚಾರ. ಆದರೆ ಪರಮಾತ್ಮನಿಗೆ ಇದರಿಂದ ಪ್ರೀತನಾದನ? ಇಲ್ಲ. ಹಾಗೆ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾದ ವೃತ್ತಿಗಳನ್ನ ಮಾಡತಾ ಭಕ್ತಿಯನ್ನ ಮಾಡಿದರೆ ನಾನು ಅವರಿಗೆ ಫಲವನ್ನು ಕೊಡುತ್ತೇನೆ. ಮತ್ತೆ ದೃಷ್ಟಾಂತ ಕಲ್ಪತರೂರಿವ ಅರ್ಥಿನ. ಕಲ್ಪತರುವು ಹೀಗೇನೆ. ಈಗ ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷಕ್ಕೆ ನಾನು ಯಾರೋ ಒಬ್ಬ ಕ್ಷತ್ರಿಯ ಹೋಗ್ಬಿಟ್ಟು ನಾನು ಸೇವಾವೃತ್ತಿಯನ್ನು ಮಾಡಬೇಕು, ನಾನು ಯಾರಿಗೋ ಹೋಗಿ ಸೇವೆ ಮಾಡಬೇಕು, ನಾನು ದುಷ್ಟರನ್ನ ಶಿಕ್ಷಣ ಮಾಡೋದಿಲ್ಲ, ಅದಕ್ಕೆ ನೀನು ಅನುವು ಮಾಡಿಕೊಡು ಅಂತ ಎಷ್ಟು ಸೇವೆ ಮಾಡಿದ್ರು ಕಲ್ಪವೃಕ್ಷ ಮಾಡೋದಿಲ್ಲ, ಸೇವಾ ಕೊಡೋದಿಲ್ಲ, ಫಲ ಕೊಡೋದಿಲ್ಲ. ಯಾಕೆ? ಅವನು ವಿಹಿತವಾದದ್ದೇ ಅಲ್ಲ. ವಿಹಿತವಾದದ್ದನ್ನು ಇಟ್ಟುಕೊಂಡು ಯಾರು ಅದಕ್ಕೆ ತಕ್ಕಂತೆ ಸೇವೆಯನ್ನು ಮಾಡ್ತಾರೋ ಅವರಿಗೆ ಫಲ. ಅದರಲ್ಲಿ ಮತ್ತೆ ಗ್ರೇಡೇಷನ್. ಈಗ 2 ಬ್ರಾಹ್ಮಣರಿರ್ತಾರೆ, 2 ವಿದ್ಯಾರ್ಥಿಗಳು ವೇದಾಧ್ಯಯನ ಮಾಡ್ತಾ ಇರ್ತಾರೆ. ಒಬ್ಬ ದಿನ ಕಲ್ಪವೃಕ್ಷಕ್ಕೆ 24 ನಮಸ್ಕಾರ ಹಾಕ್ತಾನೆ, ಇನ್ನೊಬ್ಬ 2 ನಮಸ್ಕಾರ ಹಾಕ್ತಾನೆ ಅಂತ ಇಟ್ಕೊಳ್ಳೋಣ. 2 ವೇದಾಧ್ಯಯನ ನಮಗೆ ಚೆನ್ನಾಗಾಗ್ಲಿ ಅಂತಾನೆ ಇಚ್ಛೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವ ಕಲ್ಪತರು ಏನ್ ಮಾಡುತ್ತೆ? 24 ನಮಸ್ಕಾರ ಹಾಕಿದ ವಿದ್ಯಾರ್ಥಿಗೆ
ಜಾಸ್ತಿ ಫಲವನ್ನು ಕೊಡುತ್ತೆ. ಅಲ್ಲಿ ಸೇವೆಗೆ ತಕ್ಕಂತೆ ಫಲ ಉಂಟು. ಆದರೆ ವಿಹಿತವಾಗದೇ ಇರುವ ಫಲವನ್ನು ಬಯಸಿ ಮಾಡಿದರೆ ಕಲ್ಪವೃಕ್ಷನೂ ಏನೂ ಮಾಡೋದಿಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನೀವು ಮಾಡಿರೋ ಕ್ಯಾಟಗರಿಯಲ್ಲಿ ಯಾವುದೂ ಇಲ್ಲ ನಾನು. ಆದ್ದರಿಂದ ನಾನು ಒಲಿಯೋದು ಅವರ ವೃತ್ತಿಗನುಸಾರವಾಗಿ ಕರ್ಮಗಳನ್ನು ಆಚರಣೆ ಮಾಡ್ತಾ ಭಕ್ತಿಯನ್ನು ಮಾಡ್ತಾ ಇದ್ದರೆ ಅವರ ಭಕ್ತಿ ಎಷ್ಟೋ ಅಷ್ಟಕ್ಕೆ ನಾನು ಫಲವನ್ನು ಕೊಡ್ತೀನಿ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಇಲ್ಲಿ ಮಧ್ಯ ನಿಂತೋಯ್ತಲ್ಲ, ಮತ್ತಃ ಫಲ ಸಂಪದ ಸ್ಯು, ನನ್ನಿಂದಲೇ ಫಲ ಸಂಪತ್ತುಗಳು ಆಗುತ್ತೆ. ಉಚ್ಚಾವಚಾಹ, ಕೆಲವರಿಗೆ ಜಾಸ್ತಿ ಕೆಲವರು ಕಮ್ಮಿ. ಹೇಗೆ? ಅರ್ಥಿನಾಂ ಕಲ್ಪತರೋಹೋ ಇವ, ಯಾರು ಬೇಡ್ತಾರೋ ಕಲ್ಪವೃಕ್ಷ ಅವರಿಗೆ ತಕ್ಕಂತೆ ಸೇವೆ ಮಾಡಿದ ತಕ್ಕಂತೆ ಫಲವನ್ನು ಹೇಗೆ ಕೊಡುತ್ತೋ ಅದೇ ರೀತಿ. ಆದ್ದರಿಂದ ಈ ಶ್ಲೋಕದಲ್ಲಿ ಏನು ಉತ್ತರ ಬಂತಪ್ಪ ಅಂತಂದ್ರೆ, ವಿಷ್ಣು ತೀರ್ಥರು ಹೇಳ್ತಾರೆ, ಪರಮಾತ್ಮನಲ್ಲಿ ಯಾವ ಪಕ್ಷಪಾತನೂ ಇಲ್ಲ. ಕಲ್ಪತರು ದೃಷ್ಟಾಂತ 3 ಶ್ಲೋಕಗಳಲ್ಲಿ ಬಂದಿದೆ. ಆ 3 ಶ್ಲೋಕಗಳಲ್ಲಿ ಬಂದಿರುವ ಸಾರಾಂಶ ಏನಪ್ಪ ಅಂತಂದ್ರೆ, ಯಾರು ಅವರ ಒಂದು ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಾನುಷ್ಠಾನವನ್ನು ಇಟ್ಟುಕೊಂಡು ಭಕ್ತಿಯನ್ನ ಮಾಡ್ತಾ ಇರ್ತಾರೋ, ಸೇವೆಯನ್ನ ಮಾಡ್ತಾರೋ, ಅವರಿಗೆ ತಕ್ಕ ಫಲವನ್ನು ನಾನು ಕೊಡ್ತೀನಿ. ಇವನು ನನ್ನವ, ಆದ್ದರಿಂದ ಇವನಿಗೆ ಜಾಸ್ತಿ ಫಲ. ಅವನು ಸೇವೆ ಮಾಡಲಿ ಬಿಡ್ಲಿ ರೀ, ಅವನು ನನ್ನವ, ಆದ್ದರಿಂದ ನಾನು ಫಲ ಜಾಸ್ತಿ ಕೊಡ್ತೀನಿ ಅಂದರೆ ಪಾರ್ಶಾಲಿಟಿ. ಹಾಗೆ ಮಾಡೋದೇ ಇಲ್ಲ. ಎಷ್ಟು ಭಕ್ತಿನೋ ಅಷ್ಟು ಫಲ. ಭಕ್ತಿಯ ಡೆಫಿನೇಷನ್ನಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೆ. ಏನು ಸೇರ್ಕೊಂಡಿದೆ? ಆ ಸ್ವವಿಹಿತ ವೃತ್ತಿ, ತಮಗೆ ಯೋಗ್ಯವಾದ ವೃತ್ತಿಗೆ ಅನುಸಾರವಾದ ಕರ್ಮಗಳನ್ನು ಮಾಡ್ತಾ ಜ್ಞಾನವನ್ನು ಪಡಿಬೇಕು ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ ಭಕ್ತಿಯಲ್ಲಿ. ಅದನ್ನ ಆಚಾರ್ಯರು ತೋರಿಸ್ತಾರೆ ಗೀತಾ ಭಾಷ್ಯದಲ್ಲಿ. ಆದ್ದರಿಂದ ಏನಾಯ್ತು, ನಾನು ನನ್ನಲ್ಲಿ ಯಾವ ಪಕ್ಷಪಾತನೂ ಇಲ್ಲ ಅಂತ ಸಮಾಧಾನವನ್ನ ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಹೇಳ್ತಾನೆ. ಆ ಶ್ಲೋಕವನ್ನು ಕೂಡ ಇವರು ವಿಷ್ಣು ತೀರ್ಥರು ತಮ್ಮ ಅಧ್ಯಾತ್ಮ ಪ್ರಕರಣದಲ್ಲಿ ಇಟ್ಟಿದ್ದಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಕೃಪಾಲುತ್ವ, ಇಲ್ಲಿಗೆ ಏನೋ 1, 2, 3, 4 ಶ್ಲೋಕದಲ್ಲಿ ಅವನಲ್ಲಿ ವೈಷಮ್ಯ ಯಾವುದೂ ಇಲ್ಲ ಅನ್ನೋದನ್ನ ವಿಷ್ಣು ತೀರ್ಥರು ಅನೇಕ ಶ್ಲೋಕಗಳಿಂದ ದೃಢಪಡಿಸಿದರು. ಇವಾಗ ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದರು? ಅವನು ಕೃಪಾಲೂ ಆಗಿದ್ದಾನೆ. 5 ಹೇಳಿದ್ರಲ್ವಾ? ಹೋದ ಸಲಿ ನಾನು ಹೇಳಿದ್ದೆ, 5 ಪರಮಾತ್ಮನಲ್ಲಿ ಚಿಂತನೆ ಮಾಡಬೇಕು. ಏನೇನು? ಅವನು ಪಿತಾ, ಅವನು ಮಾತಾ, ಅವನು ಗುರುವಾಗಿದ್ದ ಸುಹೃತ್ತು, ಮತ್ತೆ ಅವನು ಪರದೈವ. ಇಷ್ಟು ಹೇಳಿದರು. ಅದರಲ್ಲಿ ಕೃಪಾಳುತ್ವವನ್ನು ಸೇರಿಸ್ಕೊಳ್ಬೇಕು. ಅಂದ್ರೆ ಎಲ್ಲದರಲ್ಲೂ ಕೃಪಾಳುತ್ವ. ಅವನು ಪಿತಾ ಅಂತಾದಾಗಲೂ ಅವನು ಕೃಪಾಳು, ಮಾತಾದರಾಗಲೂ ಕೃಪಾಳುತ್ವ ಅನ್ನೋದು ಎಲ್ಲದರಲ್ಲೂ ಇದೆ. ಆ ಕೃಪಾಳುತ್ವದ ಅನುಸಂಧಾನವನ್ನು ಹೇಗೆ ಮಾಡಬೇಕು? ಅದನ್ನ ಮಾಡಿದರೆ ಭಕ್ತಿ ಹೆಚ್ಚಾಗತ್ತೆ, ಭಕ್ತಿಗೆ ಅದು ಸಾಧನ ಅನ್ನೋದು ಕೂಡ ಮೊದಲನೇ ಶ್ಲೋಕದಲ್ಲೇ ಸ್ವಲ್ಪ ಬಂದಿತ್ತು. ಅದನ್ನ ಮುಂದಿನ ಶ್ಲೋಕದಲ್ಲಿ ಬಲಿಚಕ್ರವರ್ತಿಗೆ ಅವನು 3 ಪಾದವನ್ನು ಕೊಡ್ತೀನಿ ಅಂತ ಹೇಳಿ ಕೊಡದೇ ಇರುವಾಗ ತ್ರಿವಿಕ್ರಮ ರೂಪನಾಗಿ ಬೆಳೆದು ಅವನಿನ್ನೇನ್ ಮಾಡ್ತಾನೆ? ಅವನನ್ನ ಕೆಳಗೊತ್ತು ಬಿಡ್ತಾನೆ. 3ನೇ ಕಾಲು ಅವನ ತಲೆ ಮೇಲಿಟ್ಟು ಅವನನ್ನ ಭೂಮಿ ಕೆಳಗೆ ಹಾಕಿಬಿಡ್ತಾನೆ. ಅವಾಗ ಪ್ರಹ್ಲಾದರಾಜರು ಬಂದು ಶ್ಲೋಕವನ್ನ ಅವನ ಮೇಲೆ ಸ್ತೋತ್ರವನ್ನೆಲ್ಲ ಮಾಡ್ತಾರೆ. ಆ ಪ್ರಸಂಗ ಪ್ರಹ್ಲಾದರಾಜರು ಪರಮಾತ್ಮನನ್ನ, ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನ ಅಥವಾ ವಾಮನ ರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅವನ ಕೃಪಾಲುತ್ವವನ್ನ ಪ್ರಹ್ಲಾದರಾಜರು ಎತ್ತಿ ಕೊಂಡಾಡ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಇಟ್ಟು ಅದರ
ಒಂದು ವಿವರಣೆಯನ್ನ ಮಾಡ್ತಾರೆ. ಅದನ್ನ ಮತ್ತೆ ಮುಂದಿನ ವಾರ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕೃಷ್ಣಾರ್ಪಣಮಸ್ತು.